ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಸುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯದಾ ಭಕ್ತೋ ಭಗವತಃ ಆಸೀದ್ರಾಜಾ ಮಹಾನ್ ವಸುಃ ಕಿಮರ್ಥಂ ಸಪರಿಭ್ರಷ್ಟಃ ವಿವೇಶ ವಿವರಂ ಭುವಃ. ನಾವೀಗ ನೋಡುವಂತಹ ಒಂದು ವಿಶಿಷ್ಟವಾದ ಭಾಗ ಇವತ್ತು ಬಂದಿದೆ. ಇವತ್ತು ಭಾರತವನ್ನ ವಿಭಾಗಿಸಲಿಕ್ಕೆ ಬಹಳ ರೀತಿಯಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಭಾಗಶಃ ಯಶಸ್ವಿಯೂ ಆಗಿದ್ದಾರವರು. ಅದರಲ್ಲಿ ಒಂದು ಮಾಂಸಾಹಾರ ಮತ್ತು ಸಸ್ಯಾಹಾರ. ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡು ಎಕ್ಸ್ಟ್ರೀಮ್ ಆಗಿರುವಂತಹ ಒಂದು ಸಮಸ್ಯೆಗಳುಂಟು. ಮಾಂಸಾಹಾರ ಪೂರ ತಪ್ಪು ಅಂತ ಕೆಲವರು, ಸಸ್ಯಾಹಾರವು ಮಾಂಸಾಹಾರವೇ ಅಂತ ಕೆಲವರು, ಮೊಟ್ಟೆ ಸಸ್ಯದಲ್ಲಿ ಸೇರುತ್ತೋ ಇಲ್ವೋ ಅಂತ ಹೇಳಿ ಕೆಲವರು, ಇಲ್ಲ ಹಸುವಿನ ಹಾಲು ಕೂಡ ಅದು ಕೂಡ ಮಾಂಸವೇ, ಅದನ್ನು ಬಿಟ್ಟಿರಬೇಕು ಅಂತ, ಅದನ್ನು ಬಿಡದ ಒಂದು ಪದ್ಧತಿ ಇದೆ, ವೀಗನ್ ಅಂತ ಅವ್ರನ್ನ ಕರೀತಾರೆ. ಈ ರೀತಿ ಬಹಳ ಪ್ರಭೇದಗಳು ಬಂದ್ಬಿಟ್ಟಿವೆ, ಬಹಳ ಪ್ರಭೇದಗಳು. ವಾಸ್ತವ ಏನು? ಇವರೆಲ್ಲರ ನಡುವೆ ಅದು ಕೊಚ್ಚಿ ಹೋಗಿದೆ. ಯಜ್ಞದಲ್ಲಿ ಮಾಂಸವನ್ನು ಉಪಯೋಗಿಸ್ತಾನೇ ಇರಲಿಲ್ಲ ಅಂತ ಹೇಳಿ ಒಂದು ಪದ್ಧತಿ, ಯಜ್ಞದಲ್ಲಿ ಮಾಂಸವನ್ನು ಬಳಸ್ತಾನೇ ಇರಲಿಲ್ಲ ಅಂತ, ಇಲ್ಲ ಯಜ್ಞದಲ್ಲಿ ಮಾಂಸ ಮಾತ್ರ ಬಳಸ್ತಾ ಇದ್ರು ಅಂತ ಹೇಳಿ ಇನ್ನೊಂದು ಪದ್ಧತಿ. ಇದೆಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ನಿಂತು ಬಿಟ್ಟು ಸತ್ಯ ಯಾವುದು ಅಂತ ಹೇಳಿ ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಈ ವಾದ ಮಾಡ್ತಾ ಇದ್ದಾರಲ್ಲ, ಅವರಿಬ್ಬರೂ ಅವರವರ ಪರಿಸರದಿಂದ ಪ್ರಭಾವಿತರು ಅನ್ನೋದು ಸ್ಪಷ್ಟ. ಇಬ್ರು ಕೂಡ ಅವರವರ ಎನ್ವಿರಾನ್ಮೆಂಟ್ ಫೋರ್ಸಿಗೆ ಒಳಗಾದವರು. ಇದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ, ಮಾಂಸವನ್ನ ಅವತ್ತಿನವರು ತಿಂತಾ ಇದ್ರು, ಅದರಿಂದಾಗಿ ನೀವು ತಿಂದ್ರೆ ತೊಂದರೆ ಇಲ್ಲ, ಯಜ್ಞದಲ್ಲಿ ಬರೀ ಅಂಥದ್ದೇ ಇರೋದು ಅಂತ ಹೇಳಿ ಲೆಫ್ಟಿಸ್ಟ್ಗಳು. ಅಂದ್ರೆ ನೀವು ಮಾಡ್ತಾ ಇರೋದು ಕೂಡ ವೇದಕ್ಕೆ ಅನುಗುಣವಾಗಿ ಅಂತ ಹೇಳ್ಕೊಂಡ ಹಾಗಾಯ್ತು ಅಂತ. ಇನ್ನು ಕೆಲವರು ಇಲ್ಲ ಮಾಂಸದ ಹೆಸರೆತ್ತಿದ್ರೆ ಅಪರಾಧ ಅಂತ ಹೇಳಿ ಅವರಿಗೆ ಪುರಾಣದಲ್ಲಿರತಕ್ಕಂಥದ್ದನ್ನೇ ತಿದ್ದುತ್ತಾರೆ, ಪುರಾಣದಲ್ಲಿ ಇರತಕ್ಕಂಥದ್ದನ್ನೇ ಬೇರೆ ಅರ್ಥ ಅಂತ ಮಾಡ್ತಾರೆ. ನೀವು ಉದಾಹರಣೆಗೆ ಈ ಗೋರಖ್ಪುರದ ಗೀತಾ ಪ್ರೆಸ್ ಅವರು ಒಂದು ಮಾಡಿದ್ದಾರೆ. ಆ ಗೋರಖ್ಪುರದ ಗೀತಾ ಪ್ರೆಸ್ ಅವರು ಅನುವಾದ ಮಾಡಿದ್ದರಲ್ಲಿ ರಾಮ ಅವ್ರ ಪ್ರಕಾರ ಮಾಂಸ ತಿಂದೇ ಇಲ್ಲ. ಮಾಂಸ ಅಂದ್ರೆ ಏನು ಅಂತಂದ್ರೆ
ಪುಷ್ಟವಾದ ಸಾರಭಾಗ. ಅದನ್ನ ಏನಂತ ಕರೀತಾರೆ? ಸಾರವಾದ ಭಾಗವನ್ನ ಆ ರೀತಿ ಕರೀತಾರೆ. ಆ ಮಾಂಸದ ಒಂದು ಸಾರವತ್ತಾದ ಭಾಗ, ಹಣ್ಣಿನ ಸಾರವತ್ತಾದ ಭಾಗವನ್ನ ಮಾಂಸ ಅಂತ ಕರೀತಾರೆ ಅಂತ ಹಾಗರ್ಥ ಮಾಡಿಬಿಟ್ಟಿದರು. ಹಣ್ಣಿನ ಸಾರ ಮಿದುವಾಗಿ ಪೂರ್ತಿ ತಿನ್ನಲಿಕ್ಕೆ ಬರುವ, ಮಧ್ಯದಲ್ಲಿ ಇದು ಇರದ, ಏನು ಬೀಜಾದಿಗಳಿರದ ಭಾಗವನ್ನ ಮಾಂಸ ಅಂತ ಕರೀತಾರೆ ಅಂತ ಆ ತರಹ ಅರ್ಥ ಮಾಡಿದ್ದಾರೆ. ಏನೇನೋ ಅರ್ಥ ಒಟ್ಟಾರೆ. ಅದರಿಂದ ಗೊಂದಲ ಆಗಿ ಹೋಗಿದೆ, ಏನ್ ಮಾಡಬೇಕು ಅಂತ. ವಿದ್ಯಾಪೀಠದಲ್ಲಿಯೂ ಅದ್ರ ಬೇಕಾದಷ್ಟು ನಡೆದಿದೆ, ತಗೊಳ್ಬೇಕಾ ಅಂತ. ಮೊನ್ನೆ ಕೆಲವು ದಿವಸಗಳ ಕೆಳಗಡೆ ಒಂದು 1000 ಪುಟದ ಪುಸ್ತಕ ಬೇರೆ ಬಂತು. ಅದರಲ್ಲಿ ಯಜ್ಞದಲ್ಲಿ ಮಾಂಸಾಹಾರದ ಬಗ್ಗೆನೇ, ಯಜ್ಞದಲ್ಲಿ ಉಪಯೋಗ ಇದೆಯೋ ಇಲ್ವೋ ಅಂತ ಹೇಳಿ ನಾವು ಬರೀತೇವೆ. ಶ್ರೌತ ಪದ್ಧತವು ಮಾಂಸ ಸೇವನ ವಿಚಾರ ಅಂತನೋ ಏನೋ ಒಂದು ಪುಸ್ತಕ. ಅದು ಸುಮಾರು 900 ಪುಟ ಇದೆ. ಅದು 900 ಪುಟ. ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಅದರದ್ದೆಲ್ಲ ಕೋಟ್ ಮಾಡಿ ಅವರು ಜಾಸ್ತಿ ಮಾಡಿದರೆ ವಾಸ್ತವ ಏನು ಅಂತ ಹೇಳಿ ಅವರು ಕೂಡ ಗ್ರಹಿಸಿಲ್ಲ. ಅದ್ರ ಕಡೆಗೆ ಮುನ್ನುಡಿ ಬರೆದಿದ್ದವರೆಲ್ಲ ಅವ್ರಿಗೂ ಕೂಡ ಗೊಂದಲ ಆಗಿ ಇದನ್ನ ಏನು ಅಂತ ವಿಚಾರ ಮಾಡತಕ್ಕದ್ದು ಅಂತ ಅನ್ನುವಲ್ಲಿ ಮುನ್ನುಡಿ ಎಂಡಾಗಿದೆ. ನಮ್ಮ ಬಹುತೇಕ ಪುಸ್ತಕಗಳು, ಬಹುತೇಕ ಚರ್ಚೆಗಳೆಲ್ಲ ಹೀಗೆ ಇರೋದು. ಅದರಿಂದ ನಾವು ಅನ್ಬಯಾಸ್ಡ್ ಆಗಿ ಒಂದು ತತ್ವವನ್ನು ನೋಡೋದೇ ಆದರೆ ಅದನ್ನು ಏನಂತ ಚಿಂತನೆ ಮಾಡಬೇಕು, ಯಾವುದಕ್ಕೂ ಯಾವ ಎಕ್ಸ್ಟ್ರೀಮಿಗೂ ಬೀಳದೆ ಏನಂತ ಚಿಂತನೆ ಮಾಡಬೇಕು ನೋಡಿ. ಇಲ್ಲಿದೆ, ಇದನ್ನು ನೋಡಿದ ಮೇಲೆ ಒಂದು ಕ್ಲಾರಿಟಿ ಬರುತ್ತೆ. ಅದೇನು, ಇದರ ಭಾವಗಳನ್ನು, ಧ್ವನಿಗಳನ್ನು ಗ್ರಹಿಸಿದಾಗ. ಇಷ್ಟು ದೀರ್ಘ ಪೀಠಿಕೆ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ನಾವು ಇದನ್ನ ಹೇಗೆ ಚಿಂತಿಸಬೇಕು ಅಂತನ್ನೋದಕ್ಕೆ ಒಂದು ನಾವು ಗಮನಿಸಬೇಕಾದದ್ದು ಮಹಾಭಾರತದಲ್ಲಿ ಎಷ್ಟಿದೆ ಈ ಥರದ್ದು ನೋಡೋಣ. ಅದನ್ನ ಯದಾ ಭಕ್ತೋ ಭಗವತಃ ಆಸೀದ್ ಮಹಾನ್ ವಸು ಕಿಮರ್ಥಂ ಸಪರಿಭ್ರಷ್ಟೋ ವಿವೇಶ ವಿವರಂ ಭುವಃ. ಒಂದೊಮ್ಮೆ ಉಪರಿತರ ವಸು ದೇವರ ಭಕ್ತನೇ ಆಗಿದ್ರೆ ಯಾಕೆ ಶಾಪದಿಂದ ಕೆಳಗಡೆ ಬಿದ್ದ? ಅದನ್ನು ಹೇಳಿ. ಭೀಷ್ಮ ಅತ್ರಾಪ್ಯುದಾಹರಂತೀಮಮಿತಿಹಾಸಂ ಪುರಾತನಂ ಋಷೀಣಾಂ ಚೈವ ಸಂವಾದಂ ತ್ರಿದಶಾನಾಂಚ ಭಾರತ. ಒಂದು ಕಥೆ ಹೇಳ್ತೇನೆ, ಇದು ಹಿಂದೆ ನಡೆದದ್ದು, ಋಷಿಗಳ ಮತ್ತೆ ದೇವತೆಗಳ ನಡುವೆ ನಡೆದದ್ದು. ಇಯಂ ವೈ ಕರ್ಮ ಭೂಮಿರಿಹಿ ಸ್ವರ್ಗೋ ಭೋಗಾಯ ಕಲ್ಪಿತಃ ತಸ್ಮಾದಿಂದ್ರೋ ಮಹೀಂ ಪ್ರಾಪ್ಯ ಯಜಮಾನಸ್ತು ದೀಕ್ಷಿತಃ. ಈ ಭೂಮಿ ಕರ್ಮಭೂಮಿ, ಅಂದ್ರೆ ಇಡೀ ಭೂಮಿ ಹೇಳ್ತಾ ಇರೋದವರು. ಇಡೀ ಭೂಮಿ ಕರ್ಮಭೂಮಿ. ಇದು ಕರ್ಮಭೂಮಿ ಅಲ್ಲ, ಇದು ಕರ್ಮಭೂಮಿ ಅಲ್ಲ. ಕರ್ಮ ಹೆಚ್ಚು ಮಾಡಲು ಅವಕಾಶ ಇರುವ ಭೂಮಿ ಅಂತ. ಕರ್ಮಭೂಮಿ ಅಂತಂದ್ರೆ ಕರ್ಮ ಪ್ರಚುರಾ ಭೂಮಿ, ಕರ್ಮ ಮಾಡಲಿಕ್ಕೆ ಅನುಕೂಲವಾಗಿರುವ ಭೂಮಿ, ಕರ್ಮ ಹೆಚ್ಚು ನೆಲೆಗೊಂಡ ಭೂಮಿ. ಇದು ಆರ್ಯಾವರ್ತ, ಬ್ರಹ್ಮಾವರ್ತ ಅಂತ ಕರೀತಾರೆ. ಗಂಗಾ ಮತ್ತೆ ಯಮುನೆಯ ನಡುವೆ ಇರುವ ಜಾಗವನ್ನು ಬ್ರಹ್ಮಾವರ್ತ ಅಂತ ಕರೆಯೋದು. ಈ ಹಿಮಾಲಯದ ತುದಿಯಿಂದ ಸೇತುವಿನವರೆಗೆ ಆರ್ಯಾವರ್ತ ಅಂತ ಕರೆಯುವಂಥದ್ದು. ಆರ್ಯಾವರ್ತ ಮತ್ತೆ ಬ್ರಹ್ಮಾವರ್ತ ಅಂತ ಹೇಳುವ ಪರಿಭಾಷೆ ಇದು. ಅದರಿಂದ ಈ ಆರ್ಯಾವರ್ತದ ಮಾತ್ರ ಅಂತಲ್ಲ ಕರ್ಮಭೂಮಿ. ಕರ್ಮಭೂಮಿ ಅಂತ ಹೇಳಿದ್ರೆ ಕರ್ಮ ಮಾಡ್ಲಿಕ್ಕೆ ಅನುಕೂಲವಾದದ್ದು. ಯಾಕೆಂದ್ರೆ ಬೇರೆ ದೇಶದಲ್ಲಿ ಹೋದ್ರೆ ಬೆಳಗಾಗೋದೇ ಡೌಟು, ಸೂರ್ಯೋದಯ ಕಾಣೋದೇ ಡೌಟು. ಅದಕ್ಕೆ ಅವರು ಸೂರ್ಯನನ್ನು ನೋಡಿದ ಕೂಡಲೇ ಆಸ್ವಾದನೆ ಮಾಡ್ತಾರೆ. ತಮ್ಮ ಬಟ್ಟೆಯನ್ನು ತೊಲಗಿಸಿ ಅವ್ರು ಯಾಕೆ ಇದು ಮಾಡ್ತಾರೆ? ಭಾರತೀಯರಿಗೆ ಅದು ಅಪರಿಚಿತ. ಯಾಕೆ ಅಂದ್ರೆ ನಮಗೆ ಸನ್ಬಾತ್ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ. ಅವ್ರಿಗೆ ಸನ್ಬಾತ್ ಇದೆ. ಯಾಕೆ ಅಂತಂದ್ರೆ ಅವರಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು. ಇವತ್ತಾದ್ರೂ ಬೆಳಗ್ಗೆ ಸೂರ್ಯ ಬರಲಿ ಅನ್ನೋದೇ ಗುಡ್ ಮಾರ್ನಿಂಗ್. ನಾವ್ ಯಾಕೆ ಹೇಳ್ಬೇಕು ಹೇಳಿ? ನಾನೇನ್ ಮಾಡಿದೆ, ಒಬ್ಬ ಸೂಪರ್ ಸ್ಟಾರ್ ಪಾಠ ಹೇಳ್ತಾ ಇದ್ದೆ.
ಅವನು ಗುಡ್ ಮಾರ್ನಿಂಗ್ ಗುರುಗಳೇ ಎಂದ. ನಾನೇನು ಮಾತಾಡಲಿಲ್ಲ. ಅದಕ್ಕೆ ಅವನು ಕೇಳಿದ, ಯಾಕೆ ನೀವು ಸೂಪರ್ ಸ್ಟಾರ್ ಇದು ಗುಡ್ ಮಾರ್ನಿಂಗ್ ಅಂತ ಹೇಳೋದು ಇಷ್ಟ ಆಗಲ್ವಾ ಅಂತ. ಅದಕ್ಕೆ ನಾನು ಹೇಳಿದೆ, ಗುಡ್ ಮಾರ್ನಿಂಗ್ ಅಂತಂದ್ರೆ ನಾವು ಭಾರತದವ್ರು ಯಾಕೆ ಹೇಳಬೇಕು? ಯಾಕಂದ್ರೆ ಪ್ರತಿ ದಿವಸ ಸೂರ್ಯ ಉದಯಿಸ್ತಾನೆ, ಅಷ್ಟು ಖಾತ್ರಿ. ಅವ್ರಿಗೆ ಖಾತ್ರಿ ಇಲ್ಲ, ಅದಕ್ಕೆ ಅವ್ರು ಹೇಳುತ್ತಾರೆ. ನಾವ್ಯಾಕೆ ಹೇಳಬೇಕು? ಪ್ರತಿ ದಿವಸ ಬೆಳಗ್ಗೆ ಸೂರ್ಯನಿಗಿಂತ ಮೊದಲು ಎದ್ದು ಸೂರ್ಯನ ಬರವನ್ನ ಸ್ವಾಗತಿಸ್ತೇವೆ ನಾವು. ನಾವ್ಯಾಕೆ ಗುಡ್ ಮಾರ್ನಿಂಗ್ ಹೇಳಬೇಕು? ನಿಮಗೆ ಒಳ್ಳೇದಾಗಲಿ ಅಂತ ಹೇಳೋಣ, ಶುಭಮಸ್ತು ಅನ್ನೋಣ ಅಂತ ಹೇಳಿದೆ. ಅವನಿಗೆ ಎಷ್ಟು ಅರ್ಥ ಆಯ್ತೋ ಬಿಡುತ್ತೋ ಇರ್ಲಿ. ಅದರಿಂದ ಏನು ಹೇಳಿದ್ದು ಅಂತಂದ್ರೆ, ಕರ್ಮಭೂಮಿ ಇದು ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸದಾಚಾರಕ್ಕೆ ಪೂರ್ಣ ಅವಕಾಶ ಉಂಟು. ತೀರ ಚಳಿ ಇಲ್ಲ, ಹಾಗಂತ ಹೇಳಿ ಬೆಂದು ಹೋಗುವಂತಹ ಬಿಸಿಯೂ ಇಲ್ಲ. ಎರಡೂ ನಡುವೆ ಇದೆ. ನೀವು ಬೆಳಗ್ಗೆ 4 ಗಂಟೆಗೆ ಏಳಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಅಟ್ಮಾಸ್ಫಿಯರ್ ಅನ್ನ ನೀವು ನೋಡೋದಾದ್ರೆ ಯಾವ ತೊಂದರೆಯೂ ಇಲ್ಲ. ವೈಯಕ್ತಿಕವಾಗಿ ಏನೋ ಪ್ರಾಬ್ಲಮ್ ಆಗಬೇಕೇ ವಿನಃ ಯಾವುದೂ ಇಲ್ಲ. ಅದರಿಂದ ಇಯಂ ವೈ ಕರ್ಮಭೂಮಿರಿಹಿ, ಸ್ವರ್ಗ ಇರೋದು ಕೇವಲ ಭೋಗಕ್ಕಾಗಿ. ಭೋಗಭೂಮಿ ಅಂದ್ರೆ ಅದು, ಕರ್ಮಭೂಮಿ ಅಂದ್ರೆ ಇದು. ಅದರಿಂದ ಇಂದ್ರ ಭೂಮಿಗೆ ಬಂದು ಯಾಗ ಮಾಡಿದ. ತಸ್ಮಾದಿಂದ್ರೋ ಮಹೀಂ ಪ್ರಾಪ್ಯ ಯಜಮಾನಸ್ತು ದೀಕ್ಷಿತಃ ಸವನೀಯ ಪಶೋಕಾಲ ಆಗತೇತು ಬೃಹಸ್ಪತಿ ಪಿಷ್ಟಮಾನೀಯತಾಮತ್ರ ಪಶ್ವರ್ಥಮಿತಿ ಭಾಷತಾಂ. ಯಾವಾಗ ಯಜ್ಞದ ಪ್ರಕ್ರಿಯೆಯಲ್ಲಿ ಬಲಿ ಕೊಡುವಂತಹ, ಪಶುವಿನ ಬಲಿ ಕೊಡುವಂತಹ ಭಾಗ ಬರುತ್ತೆ. ಯಜ್ಞದಲ್ಲೇ ಅದೆಲ್ಲ ಬರೋದೆ. ಯೂಪ ಅಂತ ಇರುತ್ತೆ. ಯೂಪ ಯಾಕೆ ಕಟ್ಟೋದು? ಬಲಿಗಂಬ. ಆ ಯೂಪಕ್ಕೆ ನೀವೇನ್ ಮಾಡಬೇಕು? ಪಶುವನ್ನು ಕಟ್ಟಬೇಕು. ಅದು 2 ಕಾರಣಗಳಿಗಾಗಿ ಯೂಪ ಕಟ್ಟೋದು. ಆ ಯೂಪ ಬಂದಾಗ ಪಶು ಬರಲಿ ಹಿಂದ. ಏನ್ ಪಶು ಬರೋದು? ಪಿಷ್ಟ ಪಶು, ಹಿಟ್ಟಿನಿಂದ ಮಾಡಿದ ಪಶು ಕೊಡೋದಿಲ್ಲ. ಬೃಹಸ್ಪತಿ ಬ್ರಾಹ್ಮಣ. ಅದರಿಂದ ಅವ ಏನು ಮಾಡಿದ? ಪಿಷ್ಟ ಪಶು ಬರಲಿ ಹಿಂದ. ಈ ಧ್ವನಿಯನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ತಚ್ಛ್ರುತ್ವಾ ದೇವತಾ ಸರ್ವಾಹ ಇದಮೂಚುರ್ದ್ವಿಜೋತ್ತಮಂ ಬೃಹಸ್ಪತಿಂ ಮಾಂಸ ಪೃಷ್ಟಾ ಪೃಥಕ್ ಪೃಥಗರಿಂದಮಾ. ದೇವತೆಗಳೆಲ್ಲ ಮಾಂಸವನ್ನು ಬಯಸುವವರು. ಅಜೇನ ಎಷ್ಟವ್ಯಮಿತಿ ದೇವ ಪ್ರಾಹುರ್ದ್ವಿಜೋತ್ತಮಂ ಸಚಚ್ಛಾಗೋ ಯಜೋಜ್ಞೇಯೋ ನಾಣ್ಯ ಪಶುರಿತಿ ಸ್ಮೃತಃ. ಆ ಬೃಹಸ್ಪತ್ಯಾಚಾರ್ಯ ಹೇಳದ್ರಂತೆ, ಅಲ್ಲ ಬಲಿ ಕೊಡಬೇಕು ಪಶುವನ್ನ ಅಂತ ಹೇಳಿ ಇದೆ. ಯಾವ ಪಶುವನ್ನ ಬಲಿ ಕೊಡಬೇಕು? ಅಜೇನ ಎಷ್ಟವ್ಯಮಿತಿ, ಅಜವನ್ನ, ಕುರಿಯನ್ನ ಬಲಿ ಕೊಡಬೇಕು ಅಂತ. ನೀವು ಅದನ್ನೇ ಬೇಡ ಅಂತ ಇದ್ದೀರಾ. ಅದಕ್ಕೆ ಋಷಿಗಳು ಹೇಳಿದ್ರು, ಅಜೇನ ಎಷ್ಟವ್ಯ ಮಿತಿ ಅನ್ನೋ ವೇದಕ್ಕೆ ಹಾಗರ್ಥ ಅಲ್ಲ ಅಂದ್ರು. ಕೇಳಿಸ್ಕೊಳ್ಳಿ ಇದನ್ನೆಲ್ಲ. ಅಜೇನ ಎಷ್ಟವ್ಯ ಮಿತಿ ಅಂತ ವೇದ ಇದೆ ಹಾಗೆ, ಆದ್ರೆ ವೇದಕ್ಕೆ ಅರ್ಥ ಹಾಗಲ್ಲ. ಮತ್ತೆ ಅಜೇನ ಎಷ್ಟವ್ಯಂ ಅಂತ ಉಂಟಲ್ಲ, ಬೀಜೈರ್ಯಜ್ಞೇಶು ಎಷ್ಟವ್ಯಂ ಇತಿ ವೈ ವೈದಿಕಿ ಶ್ರುತಿ ಅಜ ಸಂಜ್ಞಾನಿ ಬೀಜಾನಿ ಭಾಗಂ ಯಸ್ಯ ಮಹಾತ್ಮನಃ. ನೋಡಿ, ಅಜೇನ ಎಷ್ಟವ್ಯ ಮಿತಿ ಅಂದ್ರೆ ಬೀಜದಿಂದ ಹೋಮ ಮಾಡಬೇಕು ಅಂತ ಅರ್ಥ. ಆ ಬೀಜ ಯಾಕೆಂದ್ರೆ ಬೀಜ, ಧಾನ್ಯಗಳ ಬೀಜ ಮತ್ತೆ ಹುಟ್ಟೋದೊಂದಿಷ್ಟಿರುತ್ತೆ, ಹುಟ್ಟಲಾರದೇ ಇರೋದೊಂದಿಷ್ಟಿರುತ್ತೆ. ಈಗ ಅಮೆರಿಕೆಯವರು ಕೇಳ್ತಾ ಇರೋದಕ್ಕೆ ಅದಕ್ಕೆ ತಾನೇ ಗಲಾಟೆ ಆಗ್ತಾ ಇರೋದು. ನೀವು ಮತ್ತೆ ಹುಟ್ಟುವಂತಹ ಬೀಜವನ್ನು ನೀವು ಇಟ್ಕೊಳ್ಬೇಡಿ ಅಂತ ಅವನು ಹೇಳ್ತಾ ಇರೋದು. ನಮ್ಮ ಜಗತ್ತಿನ ಅಧಿನೇತ ಒಬ್ಬ ಹುಚ್ಚ ಕೂತಿದ್ದಾನಲ್ಲ ಅವನು ನೀವು ತಗೊಳ್ಬೇಡಿ, ಅದನ್ನ ನಮ್ದೇ, ಅದು ನಾವೇ ಕೊಡಬೇಕು ಇನ್ಮೇಲೆ ಅಂತ. ಆ ಡಿಪೆಂಡೆನ್ಸ್ ಬೇಡ ಅಂತ ಹೇಳಿ ಇವ್ರು ಬೇಡ ಅಂದ್ರು. ಅದರಿಂದಾಗಿ ಅಜಸಂಜ್ಞಾನಿ ಬೀಜಾನಿ, ಬೀಜ ಮತ್ತೆ ಹೊಲದ ಇದು ಉತ್ತುವಿಕೆಯಲ್ಲಿ ಮತ್ತೆ ಅದನ್ನ ಮಾಡಿ ಉತ್ತಿ ಮತ್ತೆ ಬಿತ್ತಿ ಬೀಜ ಬರದೇ ಇರೋದು, ಮತ್ತೆ ಧಾನ್ಯ ಆಗದೇ ಇರೋದೇನಿದೆ ಆ ಧಾನ್ಯವನ್ನ ಅಜ ಅಂತ ಕರೀತಾರೆ. ಅಜೇನ ಎಷ್ಟವ್ಯಂ ಅಂದ್ರೆ ಹುಟ್ಟದೇ ಇರೋದು. ಹುಟ್ಟದೇ ಇರೋದ್ರಿಂದ ಯಾಗ ಮಾಡಿ. ನೀವು ಅಜ ಅಂದ್ರೆ ಏನಂತ ಅನ್ಕೊಂಡ್ರಿ? ಕುರಿ ಅಂತ ಅರ್ಥ ಮಾಡಿದ್ರಿ. ಆದ್ರೆ ನಿಜವಾದ ಅರ್ಥ ಏನು?
ಕುರಿಯೂ ಅಲ್ಲ ಮೇಕೆಯೂ ಅಲ್ಲ, ಮತ್ತೇನು? ಧಾನ್ಯ. ನೈಷ ಧರ್ಮಸ್ಸತಾಂ ದೇವ ಯತ್ರ ವಧ್ಯೇತ ವೈ ಪಶು ಇದಂ ಕೃತಯುಗಂ ಶ್ರೇಷ್ಠಂ ಕಥಂ ವಧ್ಯೇತ ವೈ ಪಶು. ಸಜ್ಜನರ ಧರ್ಮ ಅಲ್ಲ ಪಶುವನ್ನ ಕೊಲ್ಲೋದು, ಇದು ಕೃತಯುಗ, ಇಲ್ಲಿ ಬೇಕಿಲ್ಲ ಅಂದ್ರು. ಯುಷ್ಮಾಕಮಜರಾ ಬುದ್ಧಿ ಶಜೋ ಬೀಜಂ ತದುಚ್ಯತೆ. ಮತ್ತೆ ನಿಮಗೆ ಗೊತ್ತಿಲ್ಲದೆ ಇರೋದೇನಿದೆ? ಅಜಹ ಅಂತಂದ್ರೆ ಬೀಜ ಅಂತ ಅರ್ಥ, ಹುಟ್ಟದ ಬೀಜ. ಭೀಷ್ಮ ತೇಷಾಂ ಸಂವದತಾಮೇವ ಋಷೀಣಾಂ ವಿಬುಧೈಃ ಸಹ ಮಾರ್ಗಾಗತೋ ನೃಪಶ್ರೇಷ್ಠಸ್ತಂ ದೇಶಂ ಪ್ರಾಪ್ತವಾನ್ ವಸುಃ. ಹೀಗೆ ವಾದ ಮಾಡ್ತಾ ಇರಬೇಕಾದ್ರೆ, ಋಷಿಗಳಿಗೂ ಮತ್ತೆ ದೇವತೆಗಳಿಗೂ ವಾದ ಆಗ್ತಾ ಇರಬೇಕಾದ್ರೆ ಯಾರು ಬಂದ? ಉಪರಿಚರ ವಸು ಬಂದ. ಅಂತರಿಕ್ಷ ಚರ ಶ್ರೀಮಾನ್ ಸಮಗ್ರ ಬಲವಾಹನ ತಂ ದೃಷ್ಟ್ವಾ ಸಹತಾಯಾಂತಂ ವಸುಂತೆ ತ್ವಂತರಿಕ್ಷಗಂ. ಇಡೀ ಒಂದು ಕುದುರೆ, ರಥ ಎಲ್ಲ ಅಂತರಿಕ್ಷದಲ್ಲಿ ಓಡಾಡ್ತಾ ಇತ್ತು ಅವನಿಗೆ, ಉಪರಿಚರ ವಸುವಿಗೆ. ಅವನು ಹಾಗೆ ಬಂದಾಗ ಊಚುರ್ದ್ವಿಜಾತಯೋ ದೇವಾ ಏಷಚ್ಛೇತ್ಸ್ಯತಿ ಸಂಚಯಂ ಯಜ್ವಾ ದಾನಪತಿ ಶ್ರೇಷ್ಠ ಸರ್ವಭೂತ ಹಿತೇ ರತಃ. ಬ್ರಾಹ್ಮಣರಿಗೂ ಅಂದ್ರೆ ಋಷಿಗಳಿಗೂ ದೇವತೆಗಳಿಗೂ ಒಂದು ಇದು ಬಂತು, ಏನು ಚಿಂತನೆ. ಅವನನ್ನು ನೋಡಿದ ಕೂಡಲೇ ಇವನು ನಿರ್ಣಯ ಕೊಡ್ತಾನೆ, ಹಿ ವಿಲ್ ಬಿ ದ ಜಡ್ಜ್. ಯಾಕೆಂತ ಹೇಳಿದ್ರೆ ನಮಗೆ ಏನು ಗೊಂದಲ ಇದೆ, ಆ ಗೊಂದಲವನ್ನು ಇವನು ಪರಿಹಾರ ಮಾಡ್ತಾನೆ. ಕಥಂ ಸ್ವಿಧನ್ಯತಾ ಬ್ರೂಯಾದ್ವಾಕ್ಯಮೇತ ಮಹಾನ್ವತು ಏವಂತೆ ತಂ ವಿಧಂ ಕೃತ್ವಾ ರುಚಯೋ ವಿಬುಧಾಸ್ತಥಾ ಅಪೃಚ್ಛನ್ ಸಹಸಾಭ್ಯೇತ್ಯ ವಸುಂ ರಾಜಾನಮಂತಿಕಾತ್. ಸೀದಾ ವಸುವಿನ ಬಳಿ ಬಂದ್ರು. ದೇವರಚಯ ಭೋ ರಾಜನ್ ಕೇನ ಯಷ್ಟವ್ಯಮಜೇನ ಕಿಮಥೌಷಧೈಃ ಏತನ್ನ ಸಂಶಯಂ ಛಿಂದಿ ಪ್ರಮಾಣನ್ನೋ ಭವಾನ್ಮತಃ. ಓ ರಾಜನೇ, ಯಾವುದರಿಂದ ಹೋಮ ಮಾಡಬೇಕು? ಕುರಿ ಮೇಕೆಗಳಿಂದಲೋ ಅಥವಾ ಔಷಧೈಹಿ ಧಾನ್ಯಗಳಿಂದಲೋ ಯಾವುದರಿಂದ ಹೋಮ ಮಾಡಬೇಕು ಅಂತ ಕೇಳಿದ್ರು. ಸತಾನ್ ಕೃತಾಂಜಲಿರ್ಭೂತ್ವ ಪರ್ಯಪೃಚ್ಛಚ್ಚ ವೈ ವಸುಃ ಕಸ್ಯ ವಾ ಕೋಮತ ಪಕ್ಷೋ ಬ್ರೂತ ಸತ್ಯಂ ಸಮಾಗತಾಃ. ಆಗ ವಸು ಹೇಳಿದ, ನೀವು ನನಗೆ ಜಡ್ಜ್ಮೆಂಟ್ ಕೊಡೋ ಮೊದಲು ನೀವು ಯಾವ್ಯಾವ ಪಕ್ಷದವರು ಅಂತ ಹೇಳಿಬಿಡಿ, ನನಗೆ ವಿಚಾರ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಇಬ್ರು ಒಂದೇ ಕಡೆ ನಿಂತು ಒಂದೇ ಧ್ವನಿಯಲ್ಲಿ ಒಕ್ಕೊರಳಲ್ಲಿ ಹೇಳಿದ್ರೆ ನೀವೇ ಮಾಡಿಕೊಂಡ ಪ್ರಶ್ನೆಯೋ ಅಥವಾ ನಿಮಗೆ ದೈನಂದಿನ ಜೀವನದಲ್ಲಿ ಬಂದ ಸಮಸ್ಯೆಯೋ ನನಗೆ ಗೊತ್ತಾಗೋದಿಲ್ಲ. ಕೇವಲ ಪ್ರಶ್ನೆ ಬೇರೆ, ದೈನಂದಿನ ಜೀವನದ ಸಮಸ್ಯೆ ಬೇರೆ ಅಲ್ವೇ? ಕೇವಲ ಪ್ರಶ್ನೆ ಯಾರಿಗೂ ಬರಬಹುದು, ದೈನಂದಿನ ಜೀವನದ ಸಮಸ್ಯೆಯ ಜೊತೆಗೆ ಪ್ರಶ್ನೆ ಬರುತ್ತಲ್ಲ, ಅದನ್ನ ಪರಿಹಾರ ಮಾಡಲಿಕ್ಕೆ ಬೇರೆ ರೀತಿ ಬರಬೇಕು. ಅದರಿಂದ ಏನ್ ಮಾಡಬೇಕು ಅಂತ ಹೇಳಿ. ಋಷಯ ಧಾನ್ಯೈರ್ಯಷ್ಟವ್ಯ ವಿತ್ತೇಶಃ ಪಕ್ಷೋಸ್ಮಾಕಂ ನರಾಧಿಪ ದೇವತಾನಾಂತು ಪಶುಭಿಃ ಪಕ್ಷೋ ರಾಜನ್ವದಸ್ವನಃ. ಧಾನ್ಯೈರ್ಯಷ್ಟವ್ಯಮಿತ್ಯೇಶಃ, ಧಾನ್ಯದಿಂದ ಯಾಗ ಮಾಡಬೇಕು ಅಂತನ್ನೋದು ನಮ್ಮ ಪಕ್ಷ, ಬ್ರಾಹ್ಮಣರು ಹೇಳಿದ್ರು. ಹಾಗಾದ್ರೆ ದೇವತೆಗಳದ್ದೇನು? ಪಶುಭಿಃ ಪಕ್ಷೋ ರಾಜನ್ವದಸ್ವನಃ, ಪಶುಗಳಿಂದ ಯಾಗ ಮಾಡಬೇಕು ಅಂತ ಹೇಳಿ ದೇವತೆಗಳ ಪಕ್ಷ. ಏನ್ ಮಾಡೋದು? ಏನ್ ನಿರ್ಣಯ ಮಾಡು? ದೇವಾನಾಂತು ಮಸಂಸ್ಕೃತ್ವ ವಸುನಾ ಪಕ್ಷ ಸಂಶ್ರಯಾತ್ ಛಾಗೇನಾಜೇನ ಯಷ್ಟವ್ಯಂ ಏವ ಮುಕ್ತಂ ವಚಸ್ತದಾ. ಆಗ ಅವನೇನು ಮಾಡಿದ? ಪಕ್ಷ ಸಂಶ್ರಯಾತ್, ಪಕ್ಷವನ್ನ ಆಶ್ರಯಿಸಿದ, ದೇವತೆಗಳ ಪಕ್ಷವನ್ನ. ಯಾಕೆಂದ್ರೆ ಬ್ರಾಹ್ಮಣರಿಗಿಂತ ದೇವತೆಗಳು ಮಿಗಿಲು. ನಿಜವಾಗಿಯೂ ದೇವತೆಗಳು ಸೆಕ್ಯುಲರ್, ಅದರಿಂದಾಗಿ ದೇವತೆಗಳ ಪಕ್ಷವನ್ನ ಆಶ್ರಯಿಸ್ತೇನೆ ಅಂತ. ಅಂದ್ರೆ ಸೆಕ್ಯುಲರ್ ಅಂದ್ರೆ ಇವರು ಅಂತ ಆಗ್ಬೇಕಾಗಿಲ್ಲ ಅವ್ರಿಗೆ ಅಂತ. ಎಲ್ಲರಿಗೂ ಸುಖ ಸಾಧನವಾದದ್ದು ಯಾವುದೋ ಅದನ್ನು ಅವರು ಮಾಡ್ತಾರೆ. ಯಾಕೆಂದ್ರೆ ಇಡೀ ಜಗತ್ತಿನ ಕಾರ್ಯಭಾರವನ್ನು ಅವರು ಮಾಡ್ತಾರಲ್ವಾ. ಅದರಿಂದ ದೇವತೆಗಳ ಪಕ್ಷದಲ್ಲಿ ಬಂದು ಛಾಗೇನಾಜೇನ ಎಷ್ಟವ್ಯಂ ಮಂದ. ಇಲ್ಲ, ಕುರಿ ಮೇಕೆಗಳಿಂದ ಯಾಗ ಮಾಡಿ.
ಕುಪಿತಾಸ್ತೆ ತದಾ ಸರ್ವೇ ಮುನಯಃ ಸೂರ್ಯವರ್ಚಸಃ ಊಚುರ್ವಸಂ ವಿಮಾನಸ್ಥಂ ದೇವಪಕ್ಷಾರ್ಥಂ ವಾದಿನಂ. ಆಗ ಋಷಿಗಳಿಗೆಲ್ಲ ಸಿಟ್ಟು ಬಂತು. ಎಂತ ಮಾರಾಯ, ನೀನು ಪಕ್ಷಪಾತಿಯಾಗಿ ತೀರ್ಮಾನ ಕೊಡೋದೆ? ಸುರಪಕ್ಷೋ ಗೃಹೀತಸ್ತೆ ಯಸ್ಮಾತ್ ತಸ್ಮಾತ್ ದಿವಪ್ಪತ ಅದ್ಯ ಪ್ರವೃತ್ತಿತೆ ರಾಜನ್ ಆಕಾಶೇ ವಿಹತಾಗತಿ. ನಿನಗೆ ಶಾಪ, ಆಕಾಶದಲ್ಲಿ ನೀನು ಇನ್ನು ಮೇಲೆ ಸಂಚಾರ ಮಾಡಬೇಡ. ದೇವಪಕ್ಷವನ್ನ ಹಿಡಿತಾ ಇದೆಯಲ್ವಾ? ಅಸ್ಮಚ್ಛಾಪಾಭಿಘಾತೇನ ಮಹಿಂ ಭಿತ್ವಾ ಪ್ರವೇಕ್ಷಸಿ ವಿರುದ್ಧಂ ವೇದ ಸೂತ್ರಾಣಂ ಉಕ್ತಂ ಯದಿ ಭವೇನ್ ನೃಪಾಂ. ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿದೆ, ಆದ್ದರಿಂದ ವೇದ ಪಕ್ಷಕ್ಕೆ ವಿರುದ್ಧವಾಗಿದೆ ಅಂತ ಅರ್ಥ. ನಾವು ವೇದ ಪ್ರಾಮಾಣ್ಯವಾದಿಗಳು, ವೇದದಲ್ಲಿ ಹೇಗೆ ಹೇಳಿದೆ ಹಾಗೆ. ಅದರಿಂದಾಗಿ ನೀನು ವೇದಕ್ಕೆ ವಿರುದ್ಧವಾಗಿ ನುಡಿದಿದ್ದಿ, ಕೆಳಗಡೆ ಬೀಳು. ಕೇವಲ ಭೂಮಿಯ ಮೇಲಲ್ಲ, ಮಹಿಂ ಭಿತ್ವಾ ಪ್ರವೇಕ್ಷಸಿ, ಭೂಮಿಯನ್ನೂ ಭೇದಿಸಿ ಒಳಗಡೆ ಹೋಗು. ವಯಂ ವಿರುದ್ಧ ವಚನ ಯದಿ ತತ್ರ ಪತಾಮಹೇ. ನಾವೇನಾದರೂ ವಿರುದ್ಧವಾದ ಮಾತಿನವರಾಗಿದ್ರೆ ನಾವು ಅಲ್ಲಿ ಬೀಳುವಂತವರಾಗ್ತೇವೆ. ತತಸ್ತಸ್ಮಿನ್ ಮುಹೂರ್ತೆ ತು ರಾಜೋಪರಿಚರಸ್ತಥಾ ಅಧೋ ವೈ ಸಂಬಭೂವಾಚು ಭೂಮೇರ್ ವಿವರಗೋ ನೃಪಃ. ಆ ಮುಹೂರ್ತದಲ್ಲಿಯೇ ಉಪರಿಚರ ವಸು ತನ್ನ ಹೆಸರಿಗೆ ತಕ್ಕ ಹಾಗೆ ಇರಲಿಲ್ಲ. ಉಪರಿ ಅಂದ್ರೆ ಮೇಲ್ಗಡೆ, ಚರ ಅಂದ್ರೆ ತಿರುಗಾಡುವ. ಉಪರಿಚರ ಆಗಲಿಲ್ಲ, ದಪ್ಪಂತೆ ಆಡ ಬಿದ್ದ. ಆದರೆ ಸ್ಮೃತಿಂತು ನೈವ ಪ್ರಜಹವು, ಅವನ ಪ್ರಜ್ಞಾನಾಶ ಆಗಲಿಲ್ಲ. ಇದಲ್ವಾ ಬೇಕಾದದ್ದು? ಯಾವುದೇ ಅವಸ್ಥೆಯಲ್ಲಿರಲಿ, ಯಾವುದೇ ಯೋನಿಯಲ್ಲಿರಲಿ, ಆ ಪ್ರಜ್ಞೆ ಒಂದು ಜಾಗೃತ ಆಗ್ಬಿಟ್ರೆ ಎತ್ತರಕ್ಕೆ ಏರ್ಬಿಡ್ತೇವೆ. ದೇವಾಶ್ಚ ಸಹಿತಾಸ್ತರವೇ ವಸೋಶ್ಚಾಪ ವಿಮೋಕ್ಷಣಂ ಚಿಂತಯಾ ಮಾತರವ್ಯಗ್ರಾಹ ಸುಕೃತಂ ನೃಪಸ್ಯನಃ. ದೇವತೆಗಳೆಲ್ಲ ವಸುವಿಗೆ ಶಾಪ ವಿಮೋಚನೆ ಏನ್ ಮಾಡೋದು ಅಂತ. ಅದು ನಾರಾಯಣ ಅಜ್ಞಾಯ ಅಂತಾರೆ. ನಾರಾಯಣನ ಅಣತಿಯಂತೆ ಅವನಿಗೆ ನೆನಪು ಹೋಗಲಿಲ್ಲ. ಇದು ಟು ಬಿ ನೋಟೆಡ್ ಅಥವಾ ಟು ಬಿ ಅಂಡರ್ಲೈನ್ಡ್. ಅನೇನಾಸ್ಮತ್ ಕೃತೆ ರಾಜ್ಞಾ ಶಾಪ ಪ್ರಾಪ್ತೋ ಮಹಾತ್ಮನ ತಸ್ಯ ಪ್ರತಿಪ್ರಿಯಂ ಕಾರ್ಯಂ ಸಹಿ ಧರ್ಮೋ ದಿವೌಕತಃ. ಆಗ ದೇವತೆಗಳು ಅಂದ್ಕೊಂಡ್ರಂತೆ ನಮ್ಮಿಂದಾಗಿ ಪಾಪ ಅವನಿಗೆ ಶಾಪ ಬಂತು, ಅದರಿಂದಾಗಿ ಅವನಿಗೆ ಏನಾದರೂ ಉದ್ಧಾರ ಮಾಡೋ ಹಾಗೆ ಮಾಡಬೇಕು ಅಂತ. ಇತಿ ಬುದ್ಧ್ಯಾ ವ್ಯವಸ್ಥ್ಯಾಚು ಗತ್ವಾ ನಿಶ್ಚಯಮೀಶ್ವರಂ ಊಚುಸ್ತಂ ಹೃಷ್ಟ ಮನತಃ ರಾಜೋಪರಿಚರಂ ತದಾ. ಅವಾಗ ದೇವತೆಗಳು ಯೋಚನೆ ಮಾಡಿ ಹೇಳಿದರಂತೆ, ಬ್ರಹ್ಮಣ್ಯಂ ದೈವತಂ ಗಚ್ಚ ಸುರಾಸುರ ಗುರಂ ಹರಿಂ ಕಾಂ ಸತವತುಷ್ಟಾತ್ಮ ಕುರಿಯಾಚ್ಛಾಪ ವಿಮೋಕ್ಷಣಂ. ದೇವತೆಗಳು ಹೇಳಿದರು, ಈ ಶಾಪದಿಂದ ಬಿಡುಗಡೆಗೊಳ್ಳಬೇಕಾದ್ರೆ ಸುರಾಸುರ ಗುರುವಾಗಿರುವ ನಾರಾಯಣನನ್ನ ಮೊರೆ ಹೊಕ್ಕು, ಶಾಪ ಮೋಕ್ಷಣೆ ಆಗತ್ತೆ. ಮಾನನಾತು ದ್ವಿಜಾತೀನಾಂ ಕರ್ತವ್ಯಾನು ಮಹಾತ್ಮನಾಂ ಅವಶ್ಯಂ ತಪಸಾ ತೇಚಾಂ ಫಲಿತವ್ಯಂ ನೃಪೋತ್ತಮ. ಬ್ರಾಹ್ಮಣರ ಮಾನನ ಮಾಡಬೇಕು. ಮಾನನ ಅಂದ್ರೆ ಅವರಿಗೆ ಗೌರವ, ಯಾಕೆಂದ್ರೆ ಅವರ ತಪಸ್ಸಿನಿಂದ ಇದಾಗತ್ತೆ. ಇದು ಸತ್ಯ ಸುಳ್ಳು ಪ್ರಶ್ನೆ ಅಲ್ಲ. ಬ್ರಾಹ್ಮಣರಿಗೆ ನೀನು ಗೌರವ ಕೊಡಬೇಕಿತ್ತು. ಇದರಲ್ಲಿ ಒಂದು ಸೂಕ್ಷ್ಮ ಇದೆ. ವಿರುದ್ಧಂ ವೇದ ಸೂತ್ರಾಣಾಂ ನ ವಕ್ತವ್ಯಂ ಹಿತಾರ್ಥಿನ ಯತಸ್ವ ಸಹಸಾ ದೃಷ್ಟ್ವಾ ಆಕಾಚಾನ್ಮೇದಿನೀತಲಂ. ವೇದ ಸೂತ್ರಗಳಿಗೆ ವಿರುದ್ಧವಾಗಿಯೂ ಹೇಳಬಾರದಿತ್ತು ನೀನು. ಅಲ್ಲ, ಇವ್ರ ಪಕ್ಷ ವೇದ ಸೂತ್ರಗಳಿಗೆ ವಿರುದ್ಧ ಅಂತ ಆಯ್ತಲ್ಲ. ಅದರಿಂದಾಗಿ ಇದನ್ನು ಅರ್ಥ ಮಾಡುವ ಕ್ರಮ ಸ್ವಲ್ಪ ಬೇರೆ ಇದೆ. ಅದರ ಆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ಅದು ಆ ಇಂಟೆನ್ಷನ್ ಅರ್ಥ ಮಾಡ್ಕೊಳ್ಬೇಕು. ಅಸ್ಮತ್ ಪಕ್ಷ ನಿಮಿತ್ತಂ ತೇ ವ್ಯಸನಂ ಪ್ರಾಪ್ತಮೀದೃಚಂ ಏಕಂ ತನುಗ್ರಹಂ ತುಭ್ಯಂ ಕುರ್ಮೋ ವೈ ನೃಪಸತ್ತಮಾಂ. ನೋಡು, ನಮಗಾಗಿ ನಿನಗೆ ಕಷ್ಟ ಬಂದಿದೆ, ಅದರಿಂದ ನಾವು ನಿನ್ನ ಪರವಾಗಿ ಒಂದು ಫೇವರ್ ಮಾಡುತ್ತೇವೆ. ಯಾವತ್ತಂ ಶಾಪದೋಚೇಣ ಕಾಲಮೀಕ್ಷಾವತಿಷ್ಠಸೆ ಭೂಮೇರ್ ವಿವರಗೋ ಭೂತ್ವಾ ತಾವಂತಂ ಕಾಲಮಾಪ್ಸ್ಯಸಿ. ನೋಡು, ಶಾಪದೋಷದಿಂದ ನೀನು ಭೂಮಿಯಲ್ಲಿ ಇರ್ತೀಯ, ಆದರೆ ನೀನು ಇರುವ ತನಕ ಯಜ್ಞದಲ್ಲಿ ಹೋಮ ಏನು ಮಾಡ್ತಾರೆ ಅದನ್ನ ನೀನೂ ಹೊಂದುತ್ತೀಯ. ಯಜ್ಞದ ಆಜ್ಯ ಭಾಗ ಏನಿದೆ ಅದರಿಂದ ಬರುವ ಬಲ ನಿನಗೂ ಇರುತ್ತೆ. ಯಜ್ಞದಲ್ಲಿ ಭೋಗ ಹೇಳಿದ್ರು. ನಕ್ಷುತ್ ಪಿಪಾತೆ ರಾಜೇಂದ್ರ ಭೂಮಿ ಛಿದ್ರೇ ಭವಿಷ್ಯತಃ. ನೀನು ಭೂಮಿಯ ಒಳಗಡೆ ಇರ್ತೀಯಲ್ಲ,
ಯಾವುದೇ ಕಾರಣಕ್ಕೂ ಹಸಿವೆ ನೀರಿಡಿಕೆಗಳಾಗೋದಿಲ್ಲ. ವಸುಧಾರ ಅಂತ ಕರೀತಾರೆ. ಬದಿರೆ ಹತ್ರ ಇರೋದಲ್ಲ ವಸುಧಾರ, ವಸುವಿಗಾಗಿ ಸಲ್ಲಿಸುವ ಧಾರೆ, ಆಜ್ಯ ಧಾರೆ, ಅದು ನಿನಗೆ ಸಲ್ಲುತ್ತೆ. ಅದು ಎಲ್ಲಿ ತನಕ? ನೀನು ಮತ್ತೆ ಮೇಲೆ ಹೇಳೋ ತನಕ. ಈಗಿಲ್ಲ, ಯಾಗದಲ್ಲಿ ಈಗ ವಸುಧಾರ ಇಲ್ಲ. ಸದೇವೋಸ್ಮದ್ವರಾತ್ ಪ್ರೀತೋ ಬ್ರಹ್ಮಲೋಕಂ ಹಿನೇಷ್ಯತಿ. ಈ ರೀತಿಯಾಗಿ ನೀನು ದೇವರ ಅನುಗ್ರಹವನ್ನು ಪಡೆದು ಬ್ರಹ್ಮಲೋಕವನ್ನು ಹೊಂದುತ್ತೀಯಾ ಅಂತ ಹೇಳಿ ವರ ಕೊಟ್ಟರು ದೇವತೆಗಳು. ಹೀಗೆ ವರ ಕೊಟ್ಟು ಏವಂ ದತ್ವಾ ವರಂ ಜಗ್ಮುಃ ಸರ್ವೇ ತತ್ರ ದಿವೌಕತಃ ಋತುಂ ಸಮಾಪ್ಯ ಪಿಷ್ಟೇನ ಮುನೀನಾಂ ವಚನಾತ್ತದಾ. ಈ ರೀತಿ ವರ ಕೊಟ್ಟು ಮತ್ತೆ ಯಾಗದಲ್ಲಿ ಭಾಗವಹಿಸಿದ್ರು. ಯಾಗದಲ್ಲಿ ಭಾಗವಹಿಸಿದಾಗ ಅಲ್ಲಿ ಪಿಷ್ಟಪಶುವಿನಿಂದಲೇ ಯಾಗ ಪೂರೈಸಿದ್ರು. ನೋಡಿ, ನೆನ್ಪಿಟ್ಕೊಳ್ಳಿ, ಪಿಷ್ಟಪಶುವಿನಿಂದಲೇ ಯಾಗ ಪೂರೈಸಿದ್ರು. ವಸೋರ್ಧಾರಾನುಪೀತತ್ವಾತ್ ತೇಜತಾಪ್ಯಾಗತೇನ ಚ ಸದೇವೋಸ್ಮದ್ವರಾತ್ ಪ್ರೀತೋ ಗತ್ವಾ ಸ್ವಭವನಂ. ದೇವತೆಗಳೆಲ್ಲ ಮತ್ತೆ ತಮ್ಮ ಲೋಕಕ್ಕೆ ಹೋದರು. ಋಷಿಗಳು ದಕ್ಷಿಣೆಯನ್ನು ಸ್ವೀಕರಿಸಿ ತಮ್ಮ ತಮ್ಮ ಆಶ್ರಮಕ್ಕೆ ಹೋದರು. ವಸುಂ ವಿಸೃಜ್ಯ ಶಕ್ರಶ್ಚ ಪ್ರವಿವೇಚಾಮರಾವತೀಂ ವಸುರ ವಿವರಗಸ್ತತ್ರ ವ್ಯಲೀಕಸ್ಯ ಫಲಾದ್ಗುರೋ. ವಸುವನ್ನು ಬಿಟ್ಟು ಇಂದ್ರನು ಕೂಡ ಅಮರಾವತಿಗೆ ಹೋದ. ಇತ್ತ ವಸು ಏನು ಮಾಡಿದ? ನಿರಂತರವಾಗಿ ಜಪ ಮಾಡಿದ. ಜಪಂಜಗೌಚ ಸತತಂ ನಾರಾಯಣ ಮುಖೋದ್ಗತಂ. ನಾರಾಯಣನ ಮುಖದಿಂದ ಬಂದ ಸ್ತೋತ್ರವನ್ನ ನಿರಂತರವಾಗಿ ಹೋಮ ಮಾಡಿದ. ತತೋಪಿ ಪಂಚಭಿರ್ಯಜ್ಞೈ ಪಂಚಕಾಲಾನರಿಂದಮ ಅಯಜದ್ಧರಿಂತು ಸಗುರುಹು ಭೂಮೇರ್ವಿವರಗೋ ವಸುಹು. ಅವನು ಯಾವುದೋ ಒಂದು ಹಳ್ಳದಲ್ಲಿ ಇದ್ದ, ಭೂಮಿಯ ವಿವರ. ಆ ಹಳ್ಳದಿಂದಲೇ ಯಾಗವನ್ನು ಮಾಡಿಸಿದ. ಎಲ್ಲ ಯಾಗವನ್ನು ಅವನು ಮಾಡ್ತಾ ಇದ್ದ. ಪಂಚಯಜ್ಞಗಳು ಅಂತೇನು ಹೇಳ್ತಾರೆ. ದೇವತೆಗಳ ತರ್ಪಣ ಮೊದಲನೆಯ ಯಾಗ, ಋಷಿ ತರ್ಪಣ ಅಂದ್ರೆ ಅಧ್ಯಯನ, ಈ ಉಪಕರ್ಮ ಅಂತ ಮಾಡ್ತೇವಲ್ಲ, ಋಷಿ ತರ್ಪಣ ಅಂದ್ರೆ ಅಧ್ಯಯನ. ನೀವೀಗೇನ್ ಮಾಡ್ತಾ ಇದ್ದೀರಾ? ಇದು ಕೂಡ ಬ್ರಹ್ಮಯಜ್ಞ, ನೆನಪಿಡಿ. ಬ್ರಹ್ಮಯಜ್ಞ ಅಂತ ಹೇಳಿದ್ರೆ ಕೇವಲ ಕೈಯಲ್ಲಿ ಹಾಕೊಂಡು ಶಾಕಲ್ಯಂ ತರ್ಪಯಾಮಿ 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 ಅನ್ನೋದಲ್ಲ. ತರ್ಪಣ ಹೇಗೆ ಅವರಿಗೆ? ನೀವು ಅಧ್ಯಯನ ಮಾಡೋದ್ರ ಮೂಲಕವೇ. ನಾನು ಅಧ್ಯಯನ ಮಾಡಲ್ಲ, ತರ್ಪಣ ಮಾಡ್ತೀನಿ ಅನ್ನೋದಕ್ಕೆ ಅರ್ಥ ಇಲ್ಲ. ಅದರಿಂದಾಗಿ ಋಷಿ ತರ್ಪಣ, ದೇವತರ್ಪಣ ಆಯಿತು, ಋಷಿ ತರ್ಪಣ ಆಯಿತು. ಆಮೇಲೆ ಪಿತೃತರ್ಪಣ, ಈ ಶರೀರ ಕೊಟ್ಟರಲ್ಲ ಅವರು. ಆಮೇಲೆ ನಾಲ್ಕನೆಯದ್ದು ಭೂತ ತರ್ಪಣ. ಭೂತ ತರ್ಪಣ ಅಂದ್ರೆ ಸುತ್ತಮುತ್ತಲಿನ ಪ್ರಾಣಿ, ಪಶು, ಕ್ರಿಮಿ, ಕೀಟ ಅವುಗಳಿಗೆ ಹಿತವಾಗುವಂತೆ ನಡ್ಕೊಳ್ಳೋದು, ಅದಕ್ಕೆ ಬಲಿಯನ್ನ ಹಾಕುವಂಥದ್ದು. ಎಷ್ಟು ಚೆನ್ನಾಗಿದೆ ಇವೆಲ್ಲ. ಒಂದು ಪದ್ಧತಿ, ವೈದಿಕ ಪದ್ಧತಿ. ಇದ್ಯಾವುದು ಗೊತ್ತಿಲ್ಲದೆ ಅವ್ರು ಮಾತನಾಡ್ತಾರೆ. ಆಮೇಲೆ ಅತಿಥಿ ತರ್ಪಣ, ಈ ಮನೆಗೆ ಬಂದವರು. ಹೀಗೆ 5 ತರಹದ ತರ್ಪಣ. ದೇವತೆಗಳನ್ನು ಗೌರವಿಸಬೇಕು. ಯಾಕೆಂದ್ರೆ ಈ ಇಂದ್ರಿಯಗಳಲ್ಲಿದ್ದು ಆ ಭೋಗ ಭಾಗ್ಯವನ್ನು ಕೊಟ್ಟವರು. ಋಷಿಗಳನ್ನು ಗೌರವಿಸಬೇಕು. ಸುಖವಾಗಿ ಇರಲಿಕ್ಕೆ ಬೇಕಾದ ಜ್ಞಾನವನ್ನು ಕೊಟ್ಟವರು, ಆ ಜ್ಞಾನವನ್ನ ನಮಗಿತ್ತವರು. ಆಮೇಲೆ ಪಿತೃತರ್ಪಣ, ಅದನ್ನು ಅನುಭವಿಸಲಿಕ್ಕೆ ಬೇಕಾದ ದೇಹ ಕೊಟ್ಟವರು. ಆಮೇಲೆ ನಮಗಿಂತ ಚಿಕ್ಕವರು, ನಮಗೆ ಸಮಾನರು, ಎಲ್ಲರ ಪೂಜೆ ಆಯಿತು. ನಮಗಿಂತ ದೊಡ್ಡವರಾದ 2 ದೇವತೆಗಳು ಮತ್ತೆ ಪಿತೃಗಳು, ನಮಗಿಂತ ಚಿಕ್ಕವರಾದವರೊಬ್ರು, ನಮಗಿಂತ ನಮ್ಮ ಗುರುಗಳು, ಋಷಿ ತರ್ಪಣ. ಆಮೇಲೆ ಇವರು ನಮಗಿಂತ ದೊಡ್ಡವರು, ನಮಗಿಂತ ಚಿಕ್ಕವರು ಒಬ್ರು. ಯಾವುದು? ಎಲ್ಲ ಈ ಗುಬ್ಬಿ ಮೊದಲಾದ ಪಕ್ಷಿಗಳು. ಅದಕ್ಕೆ ನಾವು ಬಲಿಯನ್ನ ಹಾಕುವಂಥದ್ದು. ಇರುವೆಗಳಿಗೆ, ಆಮೇಲೆ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ. ಹಾಗಂತ ಹೇಳೋದಕ್ಕೆ ಮಾಂಸ ತಿನ್ನಿಸಿ ಅಭ್ಯಾಸ ಮಾಡಿಸಿ ಒಂದು ಮಗುವನ್ನು ಪ್ರಾಣ ತೆಗೆಯೋದಲ್ಲ. ಓವರ್ ಅವೆಲ್ಲ. ಸಹಜವಾಗಿ ಅದಕ್ಕೊಂದು ತಿಪ್ಪೆ ಅಂತ ಇದ್ರೆ ಅದಲ್ಲಿರುತ್ತೆ ಆರಾಮವಾಗಿ, ಏನು ತೊಂದರೆ ಇಲ್ಲ. ಆಮೇಲೆ
ಅತಿಥಿ ಯಜ್ಞ, ನಮಗೆ ಸಮಾನರು ಬಂದಾಗ ಅವರನ್ನು ಪೂಜಿಸುವುದು. ಹೀಗೆ 5 ಯಜ್ಞಗಳು. ಆ ಯಜ್ಞಗಳನ್ನು ಅವನು ಅಲ್ಲಿಂದಲೇ ಮಾಡಿಸಿದನಂತೆ. ತಥೋಸ್ಯ ತುಷ್ಟೋ ಭಗವಾನ್ ಭಕ್ತ್ಯ ನಾರಾಯಣೋ ಹರಿಹಿ. ಆಮೇಲೆ ಅವನ ಭಕ್ತಿಯಿಂದ ಸ್ತೋತ್ರದಿಂದ ತೃಪ್ತನಾಗಿ ನಾರಾಯಣ ಹತ್ತಿರದಲ್ಲಿರುವ ಗರುಡನಿಗೆ ನುಡಿದ. ದ್ವಿಜೋತ್ತಮ ಮಹಾಭಾಗ ಗಮ್ಯತಾಂ ವಚನಾನ್ಮಮ ಸಾಮ್ರಾಟ್ ರಾಜ ವಸುರ್ನಾಮ ಧರ್ಮಾತ್ಮ ಸಂಶಿತವ್ರತಃ. ಓ ಪಕ್ಷಿಗಳಲ್ಲಿ ಮಿಗಿಲಾದವನೇ, ಹೆಣ್ಣು ಮಕ್ಕಳು ಹೇಗೆ ತರ್ಪಣ ಮಾಡ್ತಾರೆ ಅಂತ ಅವರ ಮನೆಯಿಂದ ಆಗದೆ ಹೋದರೆ ಅವರೇ ಮಾಡಬಹುದು. ಕೃಷ್ಣಾಯ ನಮಃ ಅಂತನ್ನುವಾಗ ಅದು ದೇವತರ್ಪಣವೇ. ಪಿತೃಗಳನ್ನು ನೆನಪಿಸಿಕೊಂಡ್ರೆ ಪಿತೃತರ್ಪಣ. ಶಾಸ್ತ್ರಗಳನ್ನು ಓದೋದು ಇದು ಋಷಿ ತರ್ಪಣ. ಆಮೇಲೆ ಅವ್ರ ಕೈಯಲ್ಲೇ 2 ಇರೋದು, ಇನ್ನೆರಡು ಅತಿಥಿ ಯಜ್ಞ ಮತ್ತೆ ಭೂತ ಯಜ್ಞ. ಅದರಿಂದಾಗಿ ಹೆಣ್ಮಕ್ಳು ಹೇಗೆ ತರ್ಪಣ ಕೊಡ್ತಾರೆ ಅಂದ್ರೆ ಕೊಡ್ತಾನೆ ಇದ್ದೀರ ನೀವೆಲ್ಲ, ಪ್ರಶ್ನೆ ಮಾಡಬೇಡಿ. ಸರ್ವತರ್ಪಣ ಸರ್ವಪಿತೃ ತರ್ಪಣ ಅಂತ ಹೇಳಿ ಪುರಾಣಗಳಲ್ಲಿ ಇರುವ ಒಂದು ಭಾಗವನ್ನು ನಾನು ಕೊಟ್ಟಿದ್ದೇನೆ ಎಲ್ಲರಿಗೂ. ಹೀಗಾಗಿ ಅದು ಆಗ್ತಾನೆ ಇದೆ, ನೀವು ಮಾಡ್ತಾನೆ ಇದ್ದೀರ, ನೀವೇನು ಬಗ್ಗೆ ಯೋಚನೆ ಮಾಡಬೇಡಿ. ಮಾನಿತಾಸ್ತೇನ ವಿಪ್ರೇಂದ್ರ. ಅದರಿಂದಾಗಿ ಹೋಗು, ಬ್ರಾಹ್ಮಣರ ಪ್ರಕೋಪದಿಂದ ಕೆಳಗಡೆ ಬಿದ್ದಿದ್ದಾನೆ ಅವನು. ಮಾನಿತಾಸ್ತೇನ ವಿಪ್ರೇಂದ್ರ ತೊಂತು ಗಚ್ಚ ದ್ವಿಜೋತ್ತಮ. ಅವನು ಏನು ಮಾಡಿದ ತಪ್ಪು ಅಂತಂದ್ರೆ ಬ್ರಾಹ್ಮಣರನ್ನು ಗೌರವಿಸಲಿಲ್ಲ. ನಾನು ಹೇಳ್ತಾ ಇದ್ದೇನೆ, ನೀನು ಹೋಗು, ಆ ಭೂಮಿಯ ಬಿಲದಲ್ಲಿ ಬಿದ್ದವನನ್ನ ಮೇಲ್ಗಡೆ ಎತ್ತು. ಇನ್ನು ಮುಂದಿನಿಂದ ನಡೆಸ್ತಾ ಇದ್ದಾನಿನ್ನು ಏನು ಮತ್ತೆ ಹಿಂದಿನ ತರಹನೇ ಉಪರಿತರನಾಗ್ತಾನೆ ಅಂತ. ಅದೇ ರೀತಿ ಆದಾಗ ಗರುತ್ಮಾನತ ವಿಕ್ಷಿಪ್ಯ ಪಕ್ಷೌ ಮಾರುತ ವೇಗವಾನ್. ಆಮೇಲೆ ಗರುಡ ತನ್ನ ರೆಕ್ಕೆಗಳನ್ನು ಬಿಡಿಸಿಕೊಂಡು ಸೀದಾ ಹೋಗಿ ಅಲ್ಲಿ ವಸು ಇದ್ದ. ವಾಗ್ಯತೋ ವಸು ಮೌನ ವ್ರತವನ್ನ ಮಾಡ್ತಾ ಇದ್ದ. ಅವನಿಗೆ ಹೋಗಿ ಅವನನ್ನ ಮೇಲ್ಗಡೆ ಕರ್ಕೊಂಡು ಹೋಗಿ ಬಿಟ್ಟ ಆಕಾಶದಲ್ಲಿ. ಆಶ್ಚರ್ಯ ಅಂದ್ರೆ ತಸ್ಮಿನ್ ಮುಹೂರ್ತೆ ಸಂಜಜ್ಞೆ ರಾಜೋಪರಿಚರಸ್ತಥಾ ಸಶರೀರೋ ಗತಶ್ಚೈವ ಬ್ರಹ್ಮಲೋಕಂ ನೃಪೋತ್ತಮಃ. ಆ ಮುಹೂರ್ತದಲ್ಲಿ ಆ ಉಪರಿಚರ ವಸು ಬ್ರಹ್ಮಲೋಕದಲ್ಲಿ ಎಲ್ಲ ಸೇರಿದಂತೆ ಎಲ್ಲ ಕಡೆ ಓಡಾಡ್ಲಿಕ್ಕೆ ಶುರು ಮಾಡಿದ. ಈ ರೀತಿ ಏವಂ ತೇನಾಪಿ ಕೌಂತೆಯ ವಾಗ್ದೋಷಾತ್. ನೋಡಿ, ಮಾತಿನ ದೋಷ ಮಾತ್ರ ಅವನಿಗೆ ಬಂದದ್ದು, ಬೇರೆ ಅಲ್ಲ. ಹಾಗಾದ್ರೆ ಏನು ಹೇಳಬೇಕಿತ್ತು? ಇಲ್ಲಿ ನಮ್ಮ ಪಂಡಿತರೆಲ್ಲ ಗುಟ್ಟು ಹೊಡಿಲಿಕ್ಕೆ ಕೆಲವರು 99% ನೋಡೇ ಇಲ್ಲ ಅದನ್ನ ನಾ ಹೇಳೋದೇ ಇಲ್ಲ. ಆದರೆ ನೋಡಿದ 1% ಕೂಡ ಅರ್ಥ ಮಾಡಿಕೊಳ್ಳದವರು ಒಂದು ಭಾಗ ಇದೆ. ಕೇವಲಂ ಪುರುಷಸ್ತೇನ ಸೇವಿತೋ ಹರಿರೀಶ್ವರ. ಈ ರೀತಿ ಬ್ರಾಹ್ಮಣ ಚಾಪದಿಂದ ಪಾರಾಗಲಿಕ್ಕೆ ಅವನು ದೇವರನ್ನ ಮೊರೆ ಹೊಕ್ಕ, ಪಾಪವನ್ನ ತೊರೆದ, ಬ್ರಹ್ಮಲೋಕವನ್ನ ಸೇರಿದ. ಏತತ್ತೇ ತರ್ವಮಾಖ್ಯಾತಂ ಸಂಭೂತ ಮಾನವ ಯಥಾ ನಾರದೋಪಿ ಯಥಾಶ್ವೇತಂ ದ್ವೀಪಂ ಸಗತವಾನ್ ರುಚಿ ತತ್ತೇ ತರವಂ ಪ್ರವಕ್ಷ್ಯಾಮಿ ಶೃಣುಷ್ವೈಕಮನಾ ನೃಪಾ. ಈ ರೀತಿಯಾಗಿ ಎಲ್ಲವನ್ನ ಹೇಳಿದ್ದೇನೆ. ಆಮೇಲೆ ಇದಕ್ಕೆ ಸೇರಿದಂತೆ ಒಂದು ಹೇಳಬೇಕಾದದ್ದೇನು ಅಂದ್ರೆ ಅವರೇ ಭೀಷ್ಮಾಚಾರ್ಯ ಹೇಳೋದು, ನಾರದರು ಕೂಡ ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ಇರುವ ನಾರಾಯಣನ ಬಾಯಿಂದ ನಾರಾಯಣನ ನಿರ್ವಚನವನ್ನ, ಪ್ರತಿಯೊಂದು ನಾಮದ ನಿರ್ವಚನವನ್ನ ಕೇಳಿದ್ರು. ಭಗವಂತನ ಸ್ತೋತ್ರ ಹೇಗಾಯಿತು ದೇವರೇ ಮುಂದೆ ಹೇಳ್ಕೊಳ್ತಾನೆ ಮುಂದಿನ ಅಧ್ಯಾಯಗಳಲ್ಲಿ. ನನ್ನ ಹೆಸರು ಯಾಕೆ ಹೀಗೆ, ನನ್ನ ಹೆಸರು ಕೃಷ್ಣ ಯಾಕೆ, ನನ್ನ ಹೆಸರು ಕೇಶವ ಯಾಕೆ, ನನ್ನ ಹೆಸರು ದಾಮೋದರ ಯಾಕೆ ಅಂತ ಹೇಳಿ ಅವನೇ ಹೇಳ್ಕೊಳ್ತಾನೆ. ಅದನ್ನು ನಾವು ಮುಂದೆ ನೋಡಲಿದ್ದೇವೆ. ಅದನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಭೀಷ್ಮಾಚಾರ್ಯರು ಅನುವಾದ ಮಾಡಿದ್ರು. ಇಲ್ಲಿಗೆ 324ನೇ ಅಧ್ಯಾಯ ಮುಗೀತು. ಹೇಳಬೇಕಾದದ್ದು ಏನು, ಏನಾಯ್ತು, ಉಪರಿಚರ ವಸುವಿಗೆ ಯಾಕೆ ಶಾಪ ಬಂತು, ಅವನ ಜಡ್ಜ್ಮೆಂಟ್ ಅಲ್ಲಿ ಒಂದು ತಪ್ಪಾಯ್ತು, ಅದಕ್ಕೆ ವಾಗ್ದೋಷ ಅಂದ್ರು.
ಏನು ತಪ್ಪು? ಅಧಿಕಾರ ಭೇದದಿಂದ ಸಾಧನ ಭೇದ. ಯಾವತ್ತೂ ಕೂಡ ಬೇರೆ ಬೇರೆ ಅಧಿಕಾರಿಗಳಿಗೆ ಬೇರೆ ಬೇರೆ ತರಹದ ಸಾಧನಗಳು. ಬ್ರಾಹ್ಮಣರಿಗೆ ಅಹಿಂಸೆ ಅಂತನ್ನೋದು ವಿಹಿತ. ಅದರಿಂದಾಗಿ ಬ್ರಾಹ್ಮಣರು ಅಹಿಂಸೆಯನ್ನ ಮಾಡಬೇಕು. ಅಹಿಂಸೆ ಅಂದ್ರೆ ಏನು? ಅಹಿಂಸೆ ಏನು? ವೃಕ್ಷಗಳಿಗೂ ಜೀವ ಇದೆ, ವೃಕ್ಷಗಳನ್ನು ಕತ್ತರಿಸಬೇಕಾಗತ್ತೆ. ಅದು ಹಿಂಸೆ ಆಯ್ತಲ್ಲ, ಅದು ಅನಿವಾರ್ಯ. ಅದರಿಂದಾಗಿ ವೈಶ್ವದೇವವನ್ನು ನೈವೇದ್ಯವನ್ನು ಮಾಡುವಂಥದ್ದು ಆ ಕಾರಣಕ್ಕಾಗಿ. ಏನು ಗಿಡಮರಗಳಿಗೆ ಮಾಡುವಾಗ ಪೇಷಣ, ಚುಲ್ಲಿ ಮೊದಲಾದ ಪಂಚಸೂನ ಪ್ರಾಯಶ್ಚಿತ್ತಾರ್ಥಂ ವೈಶ್ವದೇವಾಕ್ಷಂ ಕರ್ಮ ಕರಿಷ್ಯೆ ಅಂತ 5 ತರಹದ ಪಾಪ ಇರುತ್ತೆ. ಅದರಿಂದಾಗಿ ವೈಶ್ವದೇವವನ್ನು ಮಾಡಬೇಕು. ಆಗದಿದ್ರೆ ನೀರಲ್ಲಾದರೂ ಅನುಸಂಧಾನ ಮಾಡಿ ಅಂತಾರೆ. ದೇವತಾ ತರ್ಪಣ, ಪಿತೃತರ್ಪಣ, ನೈವೇದ್ಯ ಅನ್ನೋದು ಅದಕ್ಕಾಗಿ ನಿವೇದನೆ ಮಾಡಿ ಸಮರ್ಪಣೆ ಮಾಡುವಂಥದ್ದು. ಇದು ಇರುವಂಥದ್ದು. ಅದರಿಂದ ಬ್ರಾಹ್ಮಣರು ಗಿಡಮರಗಳನ್ನು ಕಡಿಯೋದಿಲ್ವೇ? ಕಡಿತಾರಪ್ಪ. ಆದರೆ ಅವರಿಗೆ ಈ ಹಿಂಸೆ ದೊಡ್ಡ ಮಟ್ಟದ್ದಿದು. ಅದು ಅವರಿಗೆ ಅಲೋಡಲ್ಲ. ಅವನು ಏನು ಹೇಳಬೇಕಿತ್ತು? ಅಜೇನ ಎಷ್ಟವ್ಯಂ ಅಂತನ್ನುವ ಮಾತು ಏನಿದೆ ಅದು ಅಧಿಕಾರಿ ಭೇದೇನ ಅರ್ಥ ಆಗತ್ತೆ. ಬ್ರಾಹ್ಮಣರಿಗೆ ಧಾನ್ಯ ಅಂತ ಅರ್ಥ, ಕ್ಷತ್ರಿಯರಿಗೆ ಮೇಕೆ ಕುರಿಗಳು ಅಂತ ಅರ್ಥ. ಮುಗೀತು. ಹೀಗೆ ಅರ್ಥ ಹೇಳಬೇಕಿತ್ತು ಅವನು. ಅವನೇನು ಮಾಡಿದ? ಪಾರ್ಷಿಯಲ್ ಆಗಿ ಅರ್ಥವನ್ನ ಹೇಳಿದ. ಒಂದೇ ಅರ್ಥ. ಯಾಕೆಂದ್ರೆ ಅವನು ಕ್ಷತ್ರಿಯ. ಆದ್ದರಿಂದ ನೀವು ಯಾರೇ ಆಗಿರಬಹುದು, ಜಡ್ಜ್ಮೆಂಟು ಅಂತ ಬಂದಾಗ ನೀವು ತಟಸ್ಥವಾಗಬೇಕು. ಬಿ ನ್ಯೂಟ್ರಲ್. ನೀವು ತಟಸ್ಥರಾಗಿ ನಿರ್ಣಯವನ್ನು ಕೊಡಬೇಕು. ಇದು ಇಲ್ಲಿಯ ಪಾಠ. ನೀವು ಯಾರು? ನನ್ನ ಸೈಡಿಂದ ನಾನು ಜಡ್ಜ್ಮೆಂಟ್ ಕೊಡಬಾರದು. ಮತ್ತೆ ನಾನೇನು ಜಡ್ಜ್ಮೆಂಟ್ ಕೊಡಬೇಕು? ನನ್ನ ಸೈಡಿಂದ ಅಲ್ಲದೆ ಎಲ್ಲ ತಟಸ್ಥವಾಗಿ ಕೊಡಬೇಕು. ಯಾವತ್ತೂ ಕೂಡ ಅಷ್ಟೆ. ಆ ತಟಸ್ಥತೆ ಬರಲಿಕ್ಕೆ ಅಂತಾನೆ ನಾವೇನ್ ಮಾಡಬೇಕು? ಶಾಸ್ತ್ರಾಧ್ಯಯನವನ್ನು ಮಾಡಬೇಕು. ಯಾರು ಕೇಳ್ತಾ ಇರೋರು? ಯಾರು ಕೇಳ್ತಾ ಇರುವವರು ಯಾರು? ಇವಾಗ ಜಡ್ಜ್ಮೆಂಟ್ ಕೊಡುವವರೆಲ್ಲ ಹೇಗೆ ಮಾಡ್ತಾರೆ ಅಂತಂದ್ರೆ, ನಾನು ಶಾಸ್ತ್ರದ ವಿಚಾರದಲ್ಲಿ ಹೇಳ್ತಾ ಇರೋದು, ಮುಖ್ಯವಾಗಿ ಶಾಸ್ತ್ರದ ವಿಚಾರಕ್ಕೆ ಬೇಕಾಗಿರೋದು. ಅವರೇನೋ ಅದನ್ನು ನೋಡ್ಕೊಳ್ತಾರೆ. ಯಾಕೆ ಅಂದ್ರೆ ಮದ್ರಾಸಿನಲ್ಲಿ ಒಂದು ಘಟನೆ ಆಯಿತು. ಅಲ್ಲೊಬ್ರು ಹೆಣ್ಮಗಳು, ಅವರು ಎಲ್ಲವನ್ನ ಕಳ್ಕೊಂಡ್ರು. ಅವರ ಮಗನು, ಅವರ ಗಂಡನು ಎಲ್ಲರೂ ಸತ್ತಿದ್ದಾರೆ. ಯಾರಿಲ್ಲ, ಒಬ್ರೇ ಮಗ, ಸೊಸೆ, ಗಂಡ, ಆಮೇಲೆ ತಂದೆ ತಾಯಿಗಳಿಲ್ಲ, ಅತ್ತೆ ಮಾವಂದ್ರಿಲ್ಲ, ಒಬ್ರೇ. ಅವರು ಭಾವುಕರಾಗಿ ನನ್ನ ಗತಿ ಇದೆಯಾ ಇಲ್ವಾ ಅಂತ ಕೇಳಿದ್ರು. ಇವರೇನು ಹೇಳಬೇಕು? ಪುರೋಹಿತರು ಇಲ್ಲ ಇಲ್ಲ ನಿಮ್ಗೆ ಅವೆಲ್ಲ ಏನಿಲ್ಲ ಅಂದ್ಬಿಟ್ರು. ಅಯ್ಯ, ದೇವ್ರ ಹಾಗೆ ಮಾಡ್ತಾನ? ದೇವರು ಕರುಣಾಳು ತಾನೆ, ದೇವರೇ ಹಾಗೆ ಮಾಡಲ್ಲ ಅಂದ್ರೆ ನೀವ್ಯಾಕೆ ಆ ರೀತಿ ಹೇಳ್ತೀರ? ನೀವು ಇಟ್ಕೊಂಡಿರೋ ಧರ್ಮಶಾಸ್ತ್ರವನ್ನು ಮೀರಿದ ದೇವರ ಕರುಣೆ ಇದೆ ಅಲ್ವಾ? ಇಲ್ಲಿಯೂ ಹಾಗೆ. ವೇದಕ್ಕೆ ವಿರುದ್ಧವಾಗಿ ನಡೆದ್ರೇನಂತೆ? ಅದು ಬ್ರಾಹ್ಮಣರಿಗೆ ಏನು ವೇದ ಅರ್ಥ ಆಗಬೇಕೋ ಅದಕ್ಕೆ ವಿರುದ್ಧವಾಗಿ ನಡೆದಿದ್ದಿ. ಬ್ರಾಹ್ಮಣರು ಒಂದ್ ಸ್ವಲ್ಪ ಸಂಕುಚಿತ ದೃಷ್ಟಿಯಿಂದ ಯೋಚನೆ ಮಾಡಿರ್ಲಿಕ್ಕೆ ಸಾಕು. ಆದ್ರೆ ಅವ್ರಿಗೇನ್ ಬೇಕಿತ್ತು? ಈ ರೀತಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು ವಸು. ಯಾಕೆಂದ್ರೆ ಅಶ್ವಮೇಧ ಯಾಗ ಮಾಡೋದು ತಪ್ಪು ಅಂತ ಆಗತ್ತಲ್ಲ ಅವಾಗ. ಇದು ಕೃತಯುಗದಲ್ಲಿ ಆಗಿದ್ದ ಘಟನೆ. ಅದು ಯಾವ ಕೃತಯುಗದಲ್ಲಿ, ಯಾವುದೋ ಕೃತಯುಗದಲ್ಲಿ, ಅಥವಾ ಈ ಕೃತಯುಗದಲ್ಲಿ ಅಂತಾನೆ ಇಟ್ಕೋಣ. ಯಾಪೇನು ವಿಪರೀತ ಇದೆಯಲ್ಲ. ಅಲ್ಲಿಂದ ಮುಂದೆ ಎಲ್ಲರೂ ಕೂಡ ಅಶ್ವಮೇಧ, ರಾಮಚಂದ್ರನಿಂದ ಹಿಡಿದು ಎಲ್ಲರೂ ಅಶ್ವಮೇಧ ಯಾಗ ಮಾಡಿದಾರಲ್ಲ. 28ನೆಯ ಕೃತಯುಗ ಅಂತಾನೆ ಇಟ್ಕೊಳ್ಳೋಣ. ಇದು 28ನೆಯ ಕಲಿಯುಗ. ಅಲ್ಲಿ ಎಲ್ಲ ಹಾಗಾದ್ರೆ ಮುಂದೆ ಬಂದಿದ್ದೆಲ್ಲ ತಪ್ಪಾ?
ವೇದ ವಿರುದ್ಧವಾ? ಬ್ರಾಹ್ಮಣರಿಗೆ ಹೇಳಿದ ತಪ್ಪು. ಬ್ರಾಹ್ಮಣರಿಗಾಗುವಾಗ, ಯಾಕೆಂದ್ರೆ ದೇವತೆಗಳು ಸರ್ವಭಕ್ಷರು, ಎಲ್ಲರದ್ದನ್ನ ಅವನು, ಯಾಕೆಂದ್ರೆ ಎಲ್ಲರ ಒಳಗಡೆ ಇದ್ದು ಅವ್ರು ಇರ್ತಾರೆ. ಅವ್ರು ಏನ್ ತಿಂದ್ರೆ ಅವ್ರಿಗೇನು ಏನು ದೋಷ ಇಲ್ಲ, ಅದರಿಂದಾಗಿ ಅವರು ಸರ್ವಭಕ್ಷರು. ಆ ಬ್ರಾಹ್ಮಣರ ವಿಧಾನದಿಂದ ಬ್ರಾಹ್ಮಣರು ಹಾಗೆ ತಿನ್ಲಿಕ್ಕಿಲ್ಲ. ದೇವತೆಗಳ ದೃಷ್ಟಿಕೋನದಲ್ಲಿ ಬ್ರಾಹ್ಮಣರಿಗೆ ಅಂತ ಜಡ್ಜ್ಮೆಂಟ್ ಹೇಳೋದು ಅವನು. ಮತ್ತು ಹೋಮ ಮಾಡ್ತಾ ಇದ್ದವ್ರು ಬ್ರಾಹ್ಮಣರು, ಅದು ಬ್ರಾಹ್ಮಣರು ಏನ್ ಮಾಡ್ಬೇಕು ಅಂತ ಹೇಳ್ಬೇಕು ಅವನು. ಅದು ಒಂದು ತಪ್ಪಷ್ಟೇ ವಿನಃ ಮಾಂಸಾಹಾರವೇ ತಪ್ಪಲ್ಲ. ಯಾಕೆಂದ್ರೆ ಈ ವೇದಕ್ಕೆ ಎಲ್ಲರೂ ಅಧಿಕಾರಿಗಳು, ಈ ಮಹಾಭಾರತಕ್ಕೆ ಎಲ್ಲರೂ ಅಧಿಕಾರಿಗಳು. ಹಾಗಂತ ಮಾಂಸ ತಿನ್ನಿ ಅಂತ ಹೇಳ್ತಾ ಇರೋದಲ್ಲ, ಮಾಂಸ ತಿನ್ನಿ ಅಂತ ಹೇಳ್ತಾ ಇರೋದಲ್ಲ. ನೀವು ತಟಸ್ಥ, ಅವತ್ತಿನ ಕಾಲದಲ್ಲಿ ಮಾಂಸ ತಿನ್ನುವುದು ತಪ್ಪಾಗಿರಲಿಲ್ಲ. ಅವತ್ತಿನ ಕಾಲದಲ್ಲಿ. ಇವತ್ತಿನ ಕಾಲದಲ್ಲಿ ತಪ್ಪಾ ಸರಿನಾ ಅಂತ ಕೇಳಿದ್ರೆ ನಿಮ್ಮ ದೇಹ ಸ್ಥಿತಿ ಹೇಗೆ ಹಾಗೆ, ಮತ್ತೆ ನೀವು ಯಾವ ಪರಿಸರದಲ್ಲಿ ಬಂದಿದ್ದೀರಾ ಹಾಗೆ. ಇವಾಗ ನಮ್ಮಂತವರೆಲ್ಲ ಮಾಂಸ ತಿಂದು ಜೀರ್ಣಿಸ್ಕೊಳ್ಳಿಕ್ ಆಗ್ತದ? ಆಗಲ್ಲ. ಈ ಅತಿರೇಕಗಳಿಲ್ಲದೆ ನೋಡಿದಾಗ ನಮ್ಮ ಶರೀರವೇ ಅದನ್ನು ಪ್ರತಿಭಟನೆ ಮಾಡ್ಬಿಡತ್ತಪ್ಪ. ಅವಾಗ ಈಗ ಮಾಂಸ ತಿನ್ನುವವರು ಸಸ್ಯಾಹಾರಕ್ಕೆ ಅಡ್ಜಸ್ಟ್ ಆಗ್ಬೋದು, ಮಾಂಸಾಹಾರ ಬಿಡ್ಬೋದು. ಆದ್ರೆ ಮಾಂಸ ತಿನ್ನದವರು ಮಾಂಸಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಇದೆ. ಈ ಎಲ್ಲ ಅತಿರೇಕಗಳನ್ನ ಮೀರಿ ನಾವೇನ್ ಮಾಡಬೇಕು? ಒಂದು ತಟಸ್ಥವಾದ ತೀರ್ಮಾನವನ್ನು ತಗೊಳ್ಬೇಕು. ಅದು ಏನು? ಮೂರೂ ಜನರಿಗೂ ಅಧಿಕಾರ ಇದೆ ಯಜ್ಞಾಂದ ಮೇಲೆ. ಬ್ರಾಹ್ಮಣರಿಗಿದೆ, ಕ್ಷತ್ರಿಯರಿಗಿದೆ, ವೈಶ್ಯರಿಗಿದೆ. ಬ್ರಾಹ್ಮಣರು ಮಾಂಸದಿಂದ ಯಾಗ ಮಾಡಬಾರದು. ಕ್ಷತ್ರಿಯರು ಮಾಂಸವನ್ನು ಉಪಯೋಗಿಸಿದ್ರೆ ತೊಂದರೆ ಇಲ್ಲ. ವೈಶ್ಯರು ಆಪ್ಷನಲ್, ಮಾಂಸ ಬಳಸಬಹುದು, ಬಳಸದೆಯೂ ಇರಬಹುದು. ಹೀಗಿತ್ತು ಆ ಕಾಲದ್ದು. ಇವತ್ತಿಗೂ ಅದೇ ತಟಸ್ಥ ತೀರ್ಮಾನವನ್ನು ನಾವು ತಗೊಳ್ಬೇಕಾಗತ್ತೆ. ಅದರಿಂದ ನಾವು ತೀರ್ಮಾನ ಮಾಡೋದ ಬೇಕಿಲ್ಲ. ರಾಮ ಇದನ್ನ ಮಾಡದೆ ಹೋದ್ರೆ, ಮಾಂಸ ತಿಂದುಬಿಟ್ರೆ ನಮಗ್ ಪೂಜ್ಯ ಆಗಲ್ವೇ? ಗುಣ ಅಲ್ವೇ ಮುಖ್ಯ ಅಲ್ಲಿ? ನಾವು ಹಾಗ್ಯಾಕೆ ಬೀಳ್ಬೇಕು? ಆಗಿರೋದಿದು. ಅದರಿಂದಾಗಿ ಈ ಕಥೆಯ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ಕಡೆ ನೋಡ್ತಾ ನಾವು ಬಂದಾಗ ಭಾಗವತ ಏಕಾದಶ ಸ್ಕಂಧದಲ್ಲಿ ಅವರೊಂದು ಮಾತು ಹೇಳ್ತಾರೆ. ತಥಾ ಪಶೋರಾಲಭನಂ ನ ಹಿಂಸಾ ಅಂತ. ಪಶೋಹ ಆಲಭನಂ ನ ಹಿಂಸಾ. ಪಶುವನ್ನ ಕೊಲ್ಲೋದು ಹಿಂಸೆ ಅಲ್ಲ. ಯಾಕೆ ಅಂದ್ರೆ ದೇವತೆಗಳಿಗೆ ಅರ್ಪಣೆ ಮಾಡುತ್ತೇವೆ, ಆದ್ದರಿಂದ. ಆಮೇಲೆ ಅದರಲ್ಲಿಯೂ ಬೇಕಾಷ್ಟು ಪ್ರಭೇದಗಳಾಗೋಗಿದೆ. ಹಲಾಲೋ ಝಟ್ಕಾನೋ ಅಂತ. ಝಟ್ಕಾ ಕಟ್ ಅಂತ ಅನ್ನೋದು ಕ್ಷೇಮ. ಯಾಕೆಂದ್ರೆ ಬೇಗ ಪ್ರಾಣಿಗೆ ಅದು ಯೋಚನೆ ಬರುವ ಮೊದಲು ಹೊಟ್ಟೋಗ್ಬಿಡುತ್ತೆ. ನಿಧಾನವಾಗಿ ಒಂದು ಸ್ವಲ್ಪನೇ ಕೊಯ್ದು ಅದರ ರಕ್ತ ಎಲ್ಲ ಸೋರಿ ಆಮೇಲೆ ತಿನ್ನೋದು ಏನದು? ಇಂತಹ ಹಿಂಸೆ ಅವರಲ್ಲಿ ಇರಬೇಡ. ಅದನ್ನ ಹಾಗೇ ನೋಡ್ತಾ ನಿಂತ್ಕೊಂಡಿರ್ಬೇಕು, ಅದು ಪೂರ್ತಿ ಪ್ರಾಣ ಹೋಗೋ ತನಕ. ಈ ತರಹದ್ದೆಲ್ಲ ಸಮಸ್ಯೆಗಳುಂಟು. ಅದರಿಂದಾಗಿ ನಂತರದ್ದು ಬೇರೆ ಎಲ್ಲ ಬರ್ತಾ ಹೋಗುತ್ತೆ. ಆದ್ರೆ ಬ್ರಾಹ್ಮಣರು ಅದನ್ನು ತಿನ್ಲಿಕ್ಕಿಲ್ಲ ಅಷ್ಟೇ. ಈಗ ಫ್ಯಾಷನ್ನು ಅಥವಾ ಹೆಲ್ತ್ ಕಾನ್ಶಿಯಸ್ನೆಸ್ ಇಂದ ಮಾಂಸ ಬಿಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಅದು ಅಜೀರ್ಣ ಅಂತ ಅನ್ಸುತ್ತೆ, ಕೆಲವೊಬ್ಬರಿಗೆ ಅದು ಆಗಲ್ಲ ಅನ್ಸುತ್ತೆ, ಅಂತವ್ರು ಬಿಡೋದು ಸ್ವಾಗತವೇ. ಅದರಿಂದ ನಾವು ಈಗ ವೇದದ ಅಭಿಪ್ರಾಯ ಏನು, ಶಾಸ್ತ್ರದ ಅಭಿಪ್ರಾಯ ಏನು ಅಂದ್ರೆ ತಟಸ್ಥವಾಗಿ ಹೀಗೆ ಯೋಚನೆ ಮಾಡಬೇಕು. ಅವಾಗ 3 ಜನ ಅಧಿಕಾರಿಗಳಿದ್ರು: ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು. 4ನೇವ್ರಿಗೆ ಯಾವುದೂ ಆಗತ್ತೆ. ಯಾಕೆಂದ್ರೆ ಅವ್ರು ಎಲ್ಲರ ಜೊತೆಗೂ ಇರ್ತಾ ಇದ್ರು. ಹೀಗಾಗಿ ಅವ್ರಿಗೆಲ್ಲನೂ ಓಕೆ. ಬ್ರಾಹ್ಮಣರಿಗೆ ಹಿಂಸೆ ನಿಷಿದ್ಧ ಆದ್ದರಿಂದ ಅವರಿಗೆ ಯಜ್ಞದಲ್ಲಿ ಮಾಂಸದ ಸಮರ್ಪಣೆ ಇರಲಿಲ್ಲ. ಕ್ಷತ್ರಿಯರಿಗೆ ಪಶುಹಿಂಸೆ ವಿಹಿತ ಆದ್ದರಿಂದ, ಮಾಂಸಭಕ್ಷಣೆ ವಿಹಿತ ಆದ್ದರಿಂದ ಯಜ್ಞದಲ್ಲಿ ಮಾಂಸದ ಒಂದು ಸಮರ್ಪಣೆ ಇತ್ತು.
ಕ್ಷತ್ರಿಯರಿಗೆ ಇದು ವೈಶ್ಯರಿಗೆ ಆಪ್ಷನಲ್ಲು. ಈ ಪದ್ಧತಿ ಇದನ್ನು ನಾವು ಕೊಟ್ಟರೆ ಇವತ್ತಿಲ್ಲ ಅಂದ್ರೆ ಮಾಂಸಾಹಾರಿಗಳು ಎಲ್ಲರೂ ಕೂಡ ಸಸ್ಯಾಹಾರಿಗಳಿಗೆ ಎದುರು. ಸಸ್ಯಾಹಾರ ಮಾಂಸಾಹಾರವೊಂದು ಬ್ರಾಹ್ಮಣ ವರ್ಸಸ್ ಅಬ್ರಾಹ್ಮಣ ಅಂತನ್ನುವ ರಾಜಕೀಯದ ಪರಿಸ್ಥಿತಿಗಳನ್ನು ಬೆಳ್ಕೊಂಡ್ಬಿಟ್ಟಿದೆ. ಈ ವಿದೇಶಿಯರೊಬ್ರು ಬಂದಿದ್ರು, ಎಡ್ವಿನ್ ಝರೋ ಅಂತ. ಅವರು ನಮ್ಮ ರಮೇಶ್ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಅವರು ಆಶ್ಚರ್ಯವೋ ಆಶ್ಚರ್ಯ, ಸಣ್ಣ ಸಣ್ಣ ಇಶ್ಯೂನು ಕೂಡ ನಿಮ್ಮ ರಾಜ್ಯಕ್ಕೆ ಪೊಲಿಟಿಸೈಸ್ ಆಗುತ್ತಲ್ಲ ಅಂತ. ಸಣ್ಣ ಸಣ್ಣ ಇಶ್ಯೂ ಪೊಲಿಟಿಸೈಸ್ ಆಗೋಗುತ್ತೆ. ನಿನ್ಗೇನಿಷ್ಟ? ನಾಯಿ ಅಂದ್ರೆ ಪರವಾಗಿಲ್ಲ, ಹಸು ನೀನು ಕಮ್ಯುನಲ್. ಈ ಪರಿಸ್ಥಿತಿ ಅವ್ರಿಗೆ ಇಷ್ಟವಾದ ಪ್ರಾಣಿ ಹತ್ರ ಹೇಳಲಿಕ್ಕೂ ಇಲ್ಲ. ಹೀಗೆ ಪ್ರತಿಯೊಂದು ಕಡೆಯೂ ಪ್ರತಿಯೊಂದು ಸಣ್ಣ ಸಣ್ಣ ಅಂಶವೂ ಕೂಡ ಪೊಲಿಟಿಸೈಸ್ ಆಗೋಗಿದೆ. ಅದಕ್ಕೆ ತಕ್ಕ ಹಾಗೆ ನಾವು ಮಹಾಭಾರತಾದಿಗಳನ್ನ ಅಥವಾ ಸನಾತನಿಗಳು ಸಾಂಪ್ರದಾಯಿಕರು ಅಂತ ಹೇಳ್ಕೋತೀವೋ ಇದನ್ನೆಲ್ಲ ನೋಡೇ ಇರಲ್ಲ. ದಿವ್ಯವಾದ ಅಜ್ಞಾನ, ಗಾಢವಾದ ಮೌನ, ನಮ್ಮದೇ ಲೋಕ, ಇದರಲ್ಲಿದ್ದೀವಿ. ಹೀಗೆ ವಾಸ್ತವವಾಗಿ ನೋಡಿದ್ರೆ ಇದರ ಪರಿಸ್ಥಿತಿ ಇಷ್ಟೇ. ಅದರಿಂದಾಗಿ ಇದನ್ನ ಯಾವ ಭಾವದಲ್ಲಿ ನೋಡಬೇಕೋ ಇರುತ್ತೆ. ಇನ್ನು ಇಲ್ಲಿ ಜ್ವಲಂತ ಒಂದು ಪ್ರಶ್ನೆ, ಹಾಗಾದ್ರೆ ತಿನ್ನುವುದರಿಂದ ತಿನ್ನದೇ ಇರುವುದರಿಂದ ಸಾತ್ವಿಕ ದಾರಿ ನಿರ್ಧಾರ ಆಗಬಹುದಾ? ಇವತ್ತಿನ ಪರಿಸ್ಥಿತಿಯಲ್ಲಿ ತಿನ್ನದೇ ಇದ್ರೆ ಇದನ್ನ ಓದುವವರ ಜೊತೆಗೆ ಆರಾಮವಾಗಿರಬಹುದು ಅಷ್ಟೇ, ಇನ್ನೇನಿಲ್ಲ. ವೈಯಕ್ತಿಕವಾದದ್ದು ತಟಸ್ಥ ಅದನ್ನೋದಕ್ಕಿಂತ ಯಾರು ಇದನ್ನ ಓದಬೇಕು ಅಂತಾರ ಅವ್ರು ಸಹಜವಾಗಿ ಮಾಂಸದಿಂದ ದೂರ ಸರಿದು ಬಿಡ್ತಾರೆ. ಅದೇನು ಗೊತ್ತಿಲ್ಲ. ಈಗ ಒಬ್ಬ ಇರ್ತಾನೆ, ಅವನಿಗೆ ಸ್ವಭಾವದಿಂದ ನಾವು ಒತ್ತಡ ಹಾಕಿ ಅಲ್ಲ, ಯಾರು ಇದನ್ನ ಗಂಭೀರವಾಗಿ ಓದಲಿಕ್ಕೆ ಅಂತ ಬಂದಿದ್ದಾರೆ, ನಮಗಿಂತ ಆಸಕ್ತಿಯಿಂದ ಬರ್ತಾ ಇದ್ದಾರೆ, ಅವ್ರ ಬಗ್ಗೆ ಅವರೇ ಬಿಟ್ಬಿಟ್ಟಿರ್ತಾರೆ. ನಾವೇನ್ ಬಿಡಿ ಅಂತ ಹೇಳೋದು, ಹಿಡ್ಕೊಳ್ಳಿ ಅಂತ ಹೇಳೋದು, ಸಹಜವಾಗಿ ಬಿಟ್ಟೇ ಬಂದಿರ್ತಾರೆ. ಅದರಿಂದಾಗಿ ಅವ್ರದ್ದು ವೈಯಕ್ತಿಕವಾಗಿ ನಾವು ಆಪ್ಷನ್ ಕೊಟ್ಟಿಕ್ಕೆ ನಾವ್ಯಾರು, ಸಹಜವಾಗಿ ಬಿಟ್ಟೇ ಬಂದ್ಬಿಟ್ಟಿರ್ತಾರೆ ಅವರು. ಆಮೇಲೆ ಅದೊಂದು ಎಲ್ಲರೂ ಬಿಟ್ಟಿದ್ದಾರೆ. ಬಸವಣ್ಣ ಮೊದಲಾದವರಿಂದ ಹಿಡಿದುಕೊಂಡು ಎಲ್ಲರೂ ಕೂಡ ಇಲ್ಲ ನೀವು ಮಾಂಸ ತಿನ್ನಬಾರದು ಅಂತ. ಬಸವಣ್ಣನವರು ಎಷ್ಟು ಜಾತಿಯನ್ನ, ಒಳಜಾತಿಗಳನ್ನ ಒಗ್ಗೂಡಿಸಿದ್ರು. ಅವರೆಲ್ಲರೂ ಮಾಂಸಾಹಾರ ತಿಂತಾ ಇಲ್ಲ. ಈಗ ಮ್ಯಾಕ್ಸಿಮಮ್ ಮಾಂಸಾಹಾರ ತಿಂತಾ ಇಲ್ಲ. ಅದರಿಂದ ಕಲಿಯುಗದಲ್ಲಿ ಅಧ್ಯಾತ್ಮಕ್ಕೆ ಅಂತ ಬರುವವರು ಮಾಂಸ ಬಿಡ್ತಾ ಇದ್ದಾರೆ. ಇನ್ನು ತ್ರೇತಾ ದ್ವಾಪರಗಳಲ್ಲಿ ಮಾಂಸ ತಿಂತಾ ಇದ್ರು, ಎತ್ತರದ ಅಧ್ಯಾತ್ಮದಲ್ಲಿ ಇರ್ತಾ ಇದ್ರು. ಅದರಿಂದಾಗಿ ಅದು ಯುಗದ ಒಂದು ಬದಲಾವಣೆ ನಮ್ಮ ಕೈಯಲ್ಲಿಲ್ಲ. ಅದು ನಾವು ನಿಮಗೆ ಹೆಂಗೆ ಹೇಳೋದು? ನಾವು ಇವಾಗ ಓದ್ಲಿಕ್ಕೆ ಬರ್ತೇನೆ ಅಂತ ಒಬ್ಬ ಬ್ರಾಹ್ಮಣೇತರನಿಗೆ ಏನ್ ಹೇಳೋದು? ಏನು ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ಅವನೇ ಬಿಟ್ಬಿಟ್ಟೆ ಬಂದಿರ್ತಾನ. ಅವನು ಬಿಟ್ಟು ಬಂದವನಿಗೆ ಮತ್ತೆ ವಾಪಸ್ ಹೋಗಿ ಅಂತ ಹೇಳಲಿಕ್ಕೆ ನಮ್ಮ ಕೈಲೂ ಗೊತ್ತಿರಲ್ಲ. ಸಹಜವಾಗಿ ಬಿಟ್ಟೆ ಬಂದ್ಬಿಟ್ಟಿರ್ತಾರೆ ಅವರು. ಅದರಿಂದಾಗಿ ಇದು ನಮಗೆ ಇರಬೇಕಾದ ತಟಸ್ಥ ತೀರ್ಮಾನ. ಇದೇ ವಾಸ್ತವ ಕೂಡ, ಇದೇ ವಾಸ್ತವ. ಇಷ್ಟು ನಾವು ಇವತ್ತು ಹೇಳಬಹುದಾದದ್ದು. 324ನೆಯ ಒಂದು ಅಧ್ಯಾಯವನ್ನ ನಾವು ನೋಡಿದ್ದೇವೆ. ಇದರಿಂದ ಮುಂದುವರೆದದ್ದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಸಮರ್ಪಣೆ ಮಾಡೋಣ. 349 ಏನೋ ಅಧ್ಯಾಯಗಳಿದೆ. ನೇನು ಮುಗಿತಾ ಬಂತಿದ್ದು, ಸಾಧ್ಯವಾದಷ್ಟು ನೋಡೋಣ. ಕೃಷ್ಣಾರ್ಪಣಮಸ್ತು.